प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणप्रदानीं प्राणान् नमो भगवते पुरुषाय तुभ्यम्। आचार्य पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता। करोतु मम कल्याणं हरिः हयमुखाभिधः गुरुश्च मध्वनामा मे वरदोऽस्तु निरन्तरम्। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः। श्रीपादगुरुभ्यो नमः। दुर्वादिध्वान्तरवये सत्यनेन्दीवरेन्दवे श्रीराघवेन्द्रगुरवे नमः कारुण्यसिन्धवे। आपादमौलिपर्यन्तं गुरूणाम् आप्तिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ರಾಮನ ಸೇವೆಯನ್ನು ಮಾಡಲು ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿದ್ದ. ಕಳೆದ 3 ದಿನಗಳಲ್ಲಿ ಹನುಮಂತ ದೇವರ ಬಗ್ಗೆ ನಾವು ತಿಳಿದಿದ್ದೆವು. ವಾಯುದೇವರ ಮಹಿಮೆಯನ್ನ ಎಷ್ಟು ಹೇಳಿದರೂ ಕಮ್ಮಿನೇ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಕಾರ್ಯದಲ್ಲೆಲ್ಲ ವಾಯುದೇವರು ಇದ್ದೇ ಇದ್ದಾರೆ. ಭಗವಂತ ಎಷ್ಟು ಕೆಲಸ ಮಾಡಿದ್ದಾನೆ ಅಂತಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತ ನಮಗೋಸ್ಕರ ಭೂಮಿ, ಆಕಾಶ, ನೀರು ಎಲ್ಲವನ್ನೂ ಕೊಟ್ಟು ನಮಗೆ ದೇಹವನ್ನು ಕೊಟ್ಟು ನಮ್ಮನ್ನ ಸಲಹುತ್ತಾ ಇದ್ದಾನೆ. ಅದರ ಜೊತೆಗೆ ಭಗವಂತ ಮಾಡುವ ಭಗವಂತನ ಆಜ್ಞೆಯಿಂದ ವಾಯುದೇವರು ಸಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಾಮನಾವತಾರದಲ್ಲಿ ಬಲಿಚಕ್ರವರ್ತಿ ವಾಮನನಿಗೆ 3 ಪಾದ ಕೊಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿದಾಗ ಆ ವಾಮನ 3 ಪಾದವನ್ನ ಯಾವ ರೀತಿ ತಗೊಂಡ ಅಂತ ನಿಮಗೆಲ್ಲ ಗೊತ್ತಿದೆ. 1 ಹೆಜ್ಜೆ ಎಲ್ಲ ಲೋಕಗಳನ್ನ, 1 ಹೆಜ್ಜೆ ಆಕಾಶದಲ್ಲಿ, 1 ಹೆಜ್ಜೆ 2 ಹೆಜ್ಜೆ ಎಲ್ಲ ಹೋಯ್ತು. ಈ ಆಕಾಶದಲ್ಲಿ ಹೆಜ್ಜೆಯನ್ನ ಇಡುವಾಗ ಬ್ರಹ್ಮಾಂಡದ ಹೊರಗಡೆ ಒಂದು ಕವಚ ಇದೆ. ಅದನ್ನ ಬ್ರಹ್ಮಾಂಡ ಕರ್ಪರ ಅಂತ ಕರೀತಾರೆ. ಆ ಕವಚ ಸ್ವಲ್ಪ ಒಡಿತಂತೆ. ಆ ಭಗವಂತನ ಪಾದದ ಉಗುರಿನಿಂದ ಒಂದು ಸ್ವಲ್ಪ ಸೀಳಿತಂತೆ, ಒಂದು ಚೂರು. ಆ ಸೀಳಿದ ಮೇಲೆ ಆ ಕರ್ಪರದ ಹೊರಗೆ ಅನಂತ ನೀರು, ಜಲರಾಶಿ, ಆ ಜಲರಾಶಿ ಆ ಭಾಗದಿಂದ ಒಳಗೆ ಬರಲಿಕ್ಕೆ ಶುರುವಾಯಿತಂತೆ. ಒಂದು ವೇಳೆ ಅದೇನಾದರೂ ಪೂರ್ತಿ ಒಳಗಡೆ ಬಂದರೆ ಸೂರ್ಯನೂ ಮುಳುಗ್ತಾನೆ, ಚಂದ್ರನೂ ಮುಳುಗ್ತಾನೆ, ಅಷ್ಟು ನೀರಿದೆ ಅಲ್ಲಿ. ಆಗ ಭಗವಂತ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿದ್ನಂತೆ, ಆದಷ್ಟು ಬೇಗ ಆ ಸೀಳಿದ ಭಾಗವನ್ನು ನೀನು ಮುಚ್ಚಬೇಕು ಅಂತ. ಯಾವುದರಿಂದ ಮುಚ್ಚೋದು ಅಂತ ವಿಚಾರ ಮಾಡಿದಾಗ ತಾವೇ ಅಂದರೆ ವಾಯುದೇವರೇ 3 ಕೋಟಿ ರೂಪಗಳನ್ನು ತೆಗೆದುಕೊಂಡು 3 ಕೋಟಿ ರೂಪಗಳನ್ನು ತೆಗೆದುಕೊಂಡು ಆ ಭಾಗವನ್ನು ಮುಚ್ಚಿದರು. ಇಂದಿಗೂ ಆ ಭಾಗವನ್ನು ಅವರು ತಮ್ಮ ದೇಹದಿಂದ ಅದನ್ನು ಮುಚ್ಚಿದ್ದಾರೆ. ಒಂದು ವೇಳೆ ಅವರೇನಾದರೂ ಕೋಪಗೊಂಡು ಅದರಿಂದ ಹೊರಗಡೆ ಬಂದರೆ ನಮಗೆ ಇವತ್ತೇ ಪ್ರಳಯ ಆಗಬೇಕು. ಅಷ್ಟು ಉಪಕಾರವನ್ನು ವಾಯುದೇವರು ಮಾಡಿದ್ದಾರೆ. ಹೀಗೆ ಆ ವಾಯುದೇವರು ಮೂಲ ರೂಪದಲ್ಲಿ ಮತ್ತು ಹನುಮಂತ ರೂಪದಲ್ಲಿ ಭಗವಂತನ ಸೇವೆಯನ್ನ ವಿಶೇಷವಾಗಿ ಮತ್ತು ಯಾರೂ ಮಾಡದಂತೆ, ಕೆಲವರು ಸೇವೆ ಮಾಡಬಹುದು, ಆದರೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸೇವೆಯನ್ನ ಹನುಮಂತನಾಗಲಿ, ಭೀಮನಾಗಲಿ, ಮಧ್ವರಾಗಲಿ ಮಾಡಿದ್ದಾರೆ. ಕೊನೆಗೆ ಎಲ್ಲ ಹನುಮಂತನ ಸೇವೆ ಮುಗಿದ ಮೇಲೆ ಹನುಮಂತನಿಗೆ ಏನು ಕೊಡೋದು ಅಂತ ರಾಮದೇವರಿಗೆ ಒಂದು ರೀತಿಯಲ್ಲಿ ಚಿಂತೆ ಆಯ್ತಂತೆ.
ಯಾಕೆಂದ್ರೆ ಏನಾದ್ರೂ ಒಂದು ಸ್ವಲ್ಪ ಸಹಾಯ ಮಾಡಿದ್ರೇನೆ ಅವರ ಉಪಕಾರ ನಾವು ಮರೀಲಿಕ್ಕೆ ಆಗೋದಿಲ್ಲ. ಇನ್ನು ಹನುಮಂತ ನನ್ನ ಹೆಂಡತಿಯನ್ನು ಹುಡುಕೊಟ್ಟ, ನನ್ನ ತಮ್ಮನನ್ನು ಉಳಿಸಿದ. ಒಂದು ವೇಳೆ ನನ್ನ ಹೆಂಡತಿ ಸಿಗದೆ ಹೋದ್ರೆ ನಾನು ಅಲ್ಲೇ ಕಾಡಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ. ಅಂದ್ರೆ ಹನುಮಂತನ ಬಗ್ಗೆ ಅಷ್ಟು ಮಹತ್ವವನ್ನು ಹೇಳ್ತಾ ಇದ್ದಾನೆ ರಾಮಚಂದ್ರ. ಅವನೇನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಿಲ್ಲ, ಆದ್ರೂ ನನಗೆ ಸೀತೆ ಸಿಗದೆ ಹೋದ್ರೆ ನಾನೇನಾಗ್ತಿದ್ನೋ ಏನೋ, ನಮ್ಮ ತಮ್ಮ ಸಿಗದೆ ಹೋದ್ರೆ, ನಮ್ಮ ತಮ್ಮ ಪ್ರಾಣ ಬಿಟ್ಟಿದ್ರೆ ನಾನೇನಾಗ್ತಿದ್ನೋ ಏನೋ ಅಂತ ಹೇಳಿ ಆ ಹನುಮಂತನ ಸೇವೆಯನ್ನ ರಾಮಚಂದ್ರನೇ ಸ್ಮರಿಸ್ತಾನಂತ. ಕೊನೆಗೆ ಏನ್ ಕೊಡಬೇಕು ಅಂತ ವಿಚಾರ ಮಾಡಿದಾಗ ಸ್ವಾತ್ಮಾನಮೇವಸ್ಮೈ, ಜಗತ್ತಲ್ಲಿ ಅತ್ಯುತ್ತಮವಾದ ಎಲ್ಲದಕ್ಕೂ ಮಿಗಿಲಾದ ಶಕ್ತಿ ವಸ್ತು ಅಂದ್ರೆ ಅದು ಪರಮಾತ್ಮ. ಅಂಥ ಪರಮಾತ್ಮನ ಸೇವೆಯನ್ನು ಮಾಡಿದವನಿಗೆ ಏನ್ ಕೊಡ್ಬೇಕು ಅಂದ್ರೆ ಪರಮಾತ್ಮನನ್ನೇ ಕೊಟ್ಬಿಟ್ನಂತೆ. ಅಂದ್ರೆ ತನ್ನನ್ನು ತಾನೇ ಅವನಿಗೆ ಕೊಟ್ಟು ಅವನನ್ನ ಅಪ್ಪಿಕೊಂಡನಂತೆ. ಸ್ವಾತ್ಮಾನಮೇವ ಈಶ ದದೌ ಯದಸ್ಮೈ. ಅದ್ರ ಜೊತೆಗೆ ಸೀತೆಗೆ ಪ್ರೀತಿಯಿಂದ ಒಂದು ಮುತ್ತಿನ ಮಣಿಯನ್ನ ಕೊಟ್ಟಿದ್ದಂತೆ. ಸೀತೆ ಬಂದಿದ್ದಾಳೆ, ಬಹಳ ಆನಂದ ಆಗಿದೆ ರಾಮನಿಗೆ. ಆ ಮುತ್ತಿನ ಮಣಿಯನ್ನ, ಅದು ತುಂಬಾ ಬೆಲೆ ಬಾಳುವುದು, ಮತ್ತೆ ಒಂದು ರೀತಿಯಲ್ಲಿ ಹೆಂಡತಿಗಾಗಿಯೇ ತಯಾರು ಮಾಡಿದ್ದು. ಅದನ್ನ ಕೊಟ್ಟ ತಕ್ಷಣ ಸೀತೆ ಅದನ್ನ ಇಟ್ಟುಕೊಳ್ಳಲು ಹನುಮಂತನಿಗೆ ಕೊಟ್ಬಿಟ್ಲ. ಹನುಮಂತ ನೀನು ತಗೋಯಿದ್ದಲ್ಲ. ಹನುಮಂತ ಹೇಳ್ತಾನೆ, ಇದೆಲ್ಲ ಬೇಡ ನಮಗೆ, ನನಗೆ ಏನಿತ್ತು ನಿಮ್ಮಿಬ್ಬರ ಸೇವೆ ಮಾಡುವ ಭಾಗ್ಯವನ್ನ ಕೊಡ್ರಿ, ಮತ್ತೆ ಮತ್ತೆ ಸೇವೆ ಮಾಡುವ ಅನುಗ್ರಹವನ್ನು ಮಾಡ್ರಿ ಅಂತ ಹೇಳಿ ಹನುಮಂತ ಕೇಳಿದ್ನು. ನಾವಾಗಿದ್ರೆ ಬಹುಶಃ ಏನ್ ಮಾಡ್ತಿದ್ವಿ ಅಂದ್ರೆ, ಅಯ್ಯೋ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಬರೀ ಒಂದು ಮುತ್ತಿನ ಸರನ, ಹೊರಗಡೆ ಕೆಲಸ ಮಾಡಿದ್ರೆ ಒಳ್ಳೆ ಸಂಬಳದಿಂದ ಬೇಕಾದಷ್ಟು ಬಂಗಾರ ಸರನೆ ತಗೊಳ್ಬಹುದು, ಏನೊಂದು ಮುತ್ತಿನ ಸರ ಕೊಟ್ರೆ ಅಂತ ಸಿಟ್ಟು ಮಾಡ್ಕೊಳ್ತಿದ್ವಿ. ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಇವರು ಮರಳಿ ಅವರಿಗೆ ಕೊಟ್ಟು ನೀವೇ ಹಾಕೊಳ್ರಿ ಇದನ್ನ ಅಂತ ಹೇಳಿ ಭಕ್ತಿಯ ಆ ವ್ಯಾಪಾರವನ್ನ, ಭಕ್ತಿಯನ್ನ ಕೇಳಿದ್ರಂತೆ. ನೋಡಿ, ಜಗತ್ತಲ್ಲಿ ದೇವರ ಭಕ್ತಿಯನ್ನ ಮಾಡಿದವರಲ್ಲಿ ದೇವರೇ ಹೇಳುವಂತೆ ಒಂದು ಹನುಮಂತ, ಇನ್ನೊಂದು ಪ್ರಹ್ಲಾದರಾಜರು ಹೇಳ್ತಾನೆ ಒಂದ್ ಕಡೆ ಭಗವಂತ, ಯಾರಾದರೂ ಭಕ್ತಿ ಮಾಡೋದಾದ್ರೆ ಪ್ರಹ್ಲಾದರಾಜನಂತೆ ಮಾಡ್ರಿ. ಅಷ್ಟೊಂದು ಭಕ್ತಿ. ಯಾಕೆಂದ್ರೆ ನರಸಿಂಹದೇವರು ಅವತಾರ ಮಾಡಿದ ಮೇಲೆ ಏನ್ ಬೇಕು ನಿನಗೆ ಅಂತ. ಅಲ್ಲ, ನಾನು ನೀವು ಏನು ವ್ಯಾಪಾರ ನಿಂತ್ಕೊಂಡಿದೀವ, ನಾನೇನಾದ್ರು ಅಂಗಡಿ ಬಂದಿದ್ದೀನ, ನನಗೇನೂ ಬೇಡ, ನೀನ್ ಸಾಕು. ಈ ಭಕ್ತಿ ನಾಶವಾಗದಂತೆ ನೋಡಿಕೋ ಅಂತ ಕೇಳಿದಂತೆ. ಆಗಲೂ ಒತ್ತಾಯ ಮಾಡಿದಂತೆ ಭಗವಂತ, ಏನಾದರೂ ಕೇಳಲೇಬೇಕು ಏನು, ಹೌದಾ, ಹಂಗಾದ್ರೆ ನಮ್ಮಪ್ಪ ನನ್ನ ಉದ್ಧಾರ ಮಾಡುವಂತ ಕೇಳಿದಂತೆ. ಅಲ್ಲಿಯೂ ಸ್ವಾರ್ಥ ಇಲ್ಲ. ಇದು ಆ ಭಕ್ತಿಯ ಪ್ರತೀಕ ಅಂತೇಳಿ ಪರಮಾತ್ಮನೇ ಹೇಳ್ತಾನೆ. ಹೀಗೆ ತಾನು ಕೊಟ್ಟ ಆ ಮುತ್ತಿನ ಸರವನ್ನ ಪಡೆಯಲೇನೆ ಭಕ್ತಿಯ ರಸವನ್ನ ಬೇಡಿದ್ನಂತೆ. ಮುತ್ತಿನ ಸರ, ಭಕ್ತಿಯ ರಸ ಸ್ವಲ್ಪ ಆಚೆಗೆ ಒಂದೇ ಥರ ಇದೆ ಹೇಳಲಿಕ್ಕೆ. ಅದನ್ನೇ ಶ್ರೀಪಾದ ಹೇಳ್ತಾರೆ, ವಿಜಯ ಭೂಪತಿ ಮೆಚ್ಚಿ ಧರಣಿ ಸುತೆ ಎಲಿಗೀಯೆ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ. ಅದೇ ಪದವಿಯನ್ನು ರಾಮ ಕೊಡುವುದನ್ನೇ ಹನುಮಂತ ನಿಜ ಭಕ್ತಿಯನ್ನು ನೀಡಿ ನಿಜ ಭಕ್ತಿಯನ್ನು ಬೇಡಿ ವರವ ಪಡೆದ. ಸರಿ, ಇಷ್ಟೆಲ್ಲ ಪರಮಾತ್ಮನಿಗೆ ಆನಂದ ಆದ್ಮೇಲೆ ಏನು ಕೊಟ್ಟ ಅಂದ್ರೆ ಬ್ರಹ್ಮ ಪದವಿಯನ್ನೇ ಕೊಟ್ಟನಂತ. ಬ್ರಹ್ಮ ಪದವಿ ಅನ್ನೋದು ವಾಯುದೇವರಿಗೆ ಮೀಸಲಾಗಿತ್ತು, ಆದರೂ ಅದು ನಿಶ್ಚಿತವಾಯಿತು. ಅದು ಭಗವಂತನ ಭಕ್ತಿಯಿಂದ ನಿಶ್ಚಯಗೊಂಡಿತ್ತು ಅಂತ ಶಾಸ್ತ್ರಗಳು ಹೇಳ್ತವೆ. ಅದನ್ನೇ ರಾಮಾಯಣದಲ್ಲಿ ಅಗಸ್ತ್ಯರು ಹೇಳ್ತಾರೆ, ಬ್ರಹ್ಮಾಣಂ ಭಾವಿನಂತ್ವಾಂ. ನೀನು ಯಾರು ಅಂದ್ರೆ ಭಾವಿ ಬ್ರಹ್ಮ, ಅಂದ್ರೆ ಭಾವಿ ಅಂತಂದ್ರೆ ಮುಂದಿನ ಕಲ್ಪದಲ್ಲಿ, ಆಯ್ತಾ. ಅದರ ಜೊತೆಗೆ ಈ ವಾಯುದೇವರಾಗುವ ಮುಂಚೆ ಎಷ್ಟು ಸೇವೆಯನ್ನು ಮಾಡಿದ್ದಾರೆ. ವಾಯು ಪದವಿ ಮತ್ತು ಬ್ರಹ್ಮ ಪದವಿಗೆ ಬರುವ ಮುಂಚೆ ಎಷ್ಟು ಸೇವೆಯನ್ನು ಮಾಡಿರ್ತಾರೆ ಅಂತಂದ್ರೆ ಒಂದು ಸಂಖ್ಯೆ ಹೇಳಿದ್ರೆ ನಾನು ನಿಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಒಬ್ಬ ಬ್ರಹ್ಮ ಇದ್ದಾನಲ್ವಾ, ಒಬ್ಬ ಬ್ರಹ್ಮನ ಆಯಸ್ಸು 100 ವರ್ಷ ಅಂತ ನಮ್ಗೆ ಗೊತ್ತಿದೆ. 100 ವರ್ಷ ಅಂದ್ರೆ ಎಷ್ಟು? ನಮ್ಮ ಥರ 100 ವರ್ಷ ಅಲ್ಲ.
ನಮ್ಮಲ್ಲಿ ಒಂದು ವರ್ಷ ಅಂದರೆ 365 ದಿನ ಆಯ್ತಾ. ಹೀಗೆ ನಮ್ಮ ಮನುಷ್ಯಮಾನದ ಪ್ರಕಾರ ಬ್ರಹ್ಮನಿಗೆ 31,104 ಕೋಟಿ ವರ್ಷ. ಇನ್ನೊಂದ್ಸಾರಿ ಮರಳಿ ಸಂಖ್ಯೆ ಹೇಳಲಿಕ್ಕೆ ಆಗೋದಿಲ್ಲ, ಇದು ಅಷ್ಟು ದೊಡ್ಡ ಸಂಖ್ಯೆ. 31,104 ಕೋಟಿ ವರ್ಷ ಒಬ್ಬ ಬ್ರಹ್ಮನ ಆಯಸ್ಸು. ಅವನು ಬ್ರಹ್ಮ ಪದವಿ ಬರೋ ಮುಂಚೆ ಎಷ್ಟು ತಪಸ್ಸನ್ನು ಮಾಡಿದ್ದಾರೆ ಅಂತಂದ್ರೆ ಕನಿಷ್ಠ ಆ ಥರದ್ದು ಅಂದರೆ 31,104 ಕೋಟಿ ವರ್ಷ ಇಂಟು 100 ಅಷ್ಟು ತಪಸ್ಸನ್ನು ಮಾಡಿದ್ದಾರೆ. ಅಷ್ಟು ತಪಸ್ಸು ಮಾಡಿ ವಾಯು ರೂಪದಲ್ಲಿ ಸೇವೆಯನ್ನು ಮಾಡಿ ಮತ್ತೆ ಅವತಾರಗಳನ್ನು ತೆಗೆದುಕೊಂಡು ಮತ್ತೆ ಸೇವೆಯನ್ನು ಮಾಡಿ ಆಮೇಲೆ ಬ್ರಹ್ಮದೇವರಾಗುವುದು. ಬ್ರಹ್ಮದೇವರಾದ್ಮೇಲೆ ಮತ್ತೆ 31,104 ಕೋಟಿ ವರ್ಷ ಅವರು ಆ ಕಾಲದಲ್ಲಿದ್ದು ಇಡೀ ಜಗತ್ತನ್ನ ನಿಯಂತ್ರಣ ಮಾಡುವ ಶಕ್ತಿಯನ್ನ ಪಡೆದಿದ್ದಾರೆ. ಇಂತಹ ವಾಯುದಲ್ಲಿ ಈಗ ನೋಡ್ರಿ, ಮುಂದಿನ ಕಲ್ಪದಲ್ಲಿ ಈಗಿನ ಹನುಮಂತನೇ ಮುಂದಿನ ಬ್ರಹ್ಮ ಅಂತ ನಮಗೆ ಗೊತ್ತಾಯ್ತೀಗ. ಮುಂದಿನ ಬ್ರಹ್ಮನಾದಾಗ ಒಂದು ವೇಳೆ ನಾವೇನಾದರೂ ಪಾಪಿಷ್ಠರಾಗಿ ಕತ್ತೇನೋ ನಾಯೇನೋ ಹಂದಿನೋ ಬೇರೆ ಯಾವುದಾದ್ರೂ ಪ್ರಾಣಿ ಆದರೆ ನಮಗೆ ಈ ಕಲ್ಪದಲ್ಲಿ ಮೋಕ್ಷ ಇಲ್ಲ. ಅದಕ್ಕೋಸ್ಕರ ಮುಂದಿನ ಕಲ್ಪದಲ್ಲಿ ನಾವು ಮತ್ತೆ ತಪಸ್ಸನ್ನು ಮಾಡಬೇಕು. ಆಗ ವಾಯುದೇವ ಈಗಿನ ಹನುಮಂತನೇ ಅಲ್ಲಿ ಬ್ರಹ್ಮನಾಗಿರೋದ್ರಿಂದ ನಮ್ಮ ಸೇವೆಯನ್ನೆಲ್ಲ ಬರೆದಿಟ್ಕೊಂಡಿರ್ತಾರಂತೆ. ಯಾಕೆಂದ್ರೆ ನಮ್ಮ ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಒಂದು ಕಡೆ ದಾಖಲೆ ಮಾಡಿಕೊಳ್ಳುವವರೇ ವಾಯುದೇವರು. ಆದಿತ್ಯ ಚಂದ್ರ ಬನಲಾನಿಲೌಚ ದೇವ್ರೂಮಿರಾಪೋ ಹೃದಯ ನಿಯಮಚ್ಚ. ಆದಿತ್ಯ ಚಂದ್ರ ಬನಲಾನಿಲೌಚ, ನಾವು ಮಾಡುವ ಕೆಲಸವನ್ನ ಸೂರ್ಯ, ಚಂದ್ರ, ಬೆಂಕಿ, ಗಾಳಿ ಇವರೆಲ್ಲ ನೋಡ್ತಾ ಇರ್ತಾರೆ. ಗಾಳಿ ಮುಖ್ಯವಾಗಿ, ಯಾಕೆಂದ್ರೆ ನಾವು ಉಸಿರಾಡ್ತಾ ಇದ್ದೀವಲ್ಲ, ನಮ್ಮ ಉಸಿರು ನಮ್ಮನ್ನು ನೋಡ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ, ಎಷ್ಟು ಉಸಿರಾಡ್ತಾನೆ ಇವನು ಅಂತ. ದಿನಕ್ಕೆ ಕ್ಷಣಕ್ಕೆ ಇಷ್ಟೇ ಉಸಿರಾಡಬೇಕು ಅಂತ ಇದೆ. ನಾವು ಸ್ವಲ್ಪ ವೇಗವಾಗಿ ಉಸಿರಾಡಿ ಬೇಗ ಹೋಗ್ತೀವಿ. ನಾವು ವೇಗದಿಂದ ಉಸಿರಾಡಿ ಬೇಗ ಆಯಸ್ಸನ್ನ ಕಳ್ಕೊಳ್ತೀವಿ. ಇಷ್ಟು ಆ ವಾಯುದೇವರ ಮಹಿಮೆ. ಆಮೇಲೆ ಹನುಮಂತನಾಗಿ ಸೇವೆಯನ್ನು ಮಾಡಿ ಕೊನೆಗೆ ಸೇವೆ ಮುಗಿಯೋದಿಲ್ಲ, ಸಾರೋದಿಲ್ಲ ಅಂತ ಹೇಳಿ ಚಿರಂಜೀವಿಯಾಗಿ ಇಂದಿಗೂ ಕಿಂಪುರುಷ ಎಂಬ ಒಂದು ಜಾಗದಲ್ಲಿ ರಾಮನಾಮ ಸ್ಮರಣೆ ಮಾಡುತ್ತಾ ಅಲ್ಲಿರುವ ಶಿಷ್ಯರಿಗೆ ಪಾಠವನ್ನು ಮಾಡುತ್ತಾ ಇದ್ದಾನಂತೆ. ಕಿಂಪುರುಷೇ ವಿಲಾಸ್ತೆ, ಹನುಮಂತನಾಗಿ ಇಂದಿಗೂ ಇದ್ದಾನೆ. ಸಪ್ತ ಚಿರಂಜೀವಿಗಳಲ್ಲಿ ಅವನು ಒಬ್ಬ. ಅಶ್ವತ್ಥಾಮ, ಬಲಿವ್ಯಾಸ, ಹನುಮಾಂಶ್ಚ ವಿಭೀಷಣ, ತ್ರಿಭ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಚಿರಂಜೀವಿಯಾಗಿ ಈಗಲೂ ಇದ್ದಾನೆ. ಅದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಪಾಂಡವರ ಕಾಲದಲ್ಲಿ ಅಂದ್ರೆ ಭೀಮಸೇನನ ಕಾಲದಲ್ಲಿ ಹನುಮಂತ ಮತ್ತು ಭೀಮಸೇನ ಇಬ್ರು ಭೇಟಿಯಾಗ್ತಾರೆ. ಅಲ್ಲೊಂದು ಸ್ವಾರಸ್ಯ ಇದೆ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಹೀಗೆ ತ್ರೇತಾಯುಗದಲ್ಲಿ ರಾಮನ ಸೇವೆಯನ್ನ ಮಾಡಿ ಅಲ್ಲಿಂದ ಅಂದ್ರೆ 24ನೇ ತ್ರೇತಾಯುಗದಲ್ಲಿ ಹನುಮಂತ ಹುಟ್ಟಿದ್ದು. 24ನೇ ತ್ರೇತಾಯುಗ ಅಂದ್ರೆ ಇವತ್ತಿನಿಂದ ಹಿಡಿದುಕೊಂಡು 2.5 ಕೋಟಿ ವರ್ಷದ ಹಿಂದೆ, 2,15,00,000 ವರ್ಷ ಹಿಂದೆ ರಾಮಾವತಾರ ಆಗಿತ್ತು. ಆಮೇಲೆ ಅದಾಗಿ 4 ಚತುರ್ಯುಗಗಳು ಮುಗಿದ ಮೇಲೆ ಅಂದ್ರೆ 28ನೇ ದ್ವಾಪರದಲ್ಲಿ, 24ನೇ ತ್ರೇತಾಯುಗದಲ್ಲಿ ರಾಮಚಂದ್ರ ಅವತಾರ ಮಾಡಿದ್ದ. 28ನೇ ದ್ವಾಪರದಲ್ಲಿ ಅನೇಕ ಅವತಾರಗಳನ್ನು ಮಾಡಿದ್ದ. ಅದರಲ್ಲಿ ಮುಖ್ಯವಾಗಿ ಕೃಷ್ಣಾವತಾರ ಆದಾಗ ಹನುಮಂತ ಅಥವಾ ವಾಯುದೇವರು ಭೀಮನಾಗಿ ಅವತಾರ ಮಾಡಿದರು. ಯಾಕೆಂದ್ರೆ ಆ ಪರಾಕ್ರಮ ನೋಡಿದರೆ ಗೊತ್ತಾಗುತ್ತದೆ. ಭೀಮಸೇನನ ಪರಾಕ್ರಮ ಅವನನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನೇನಾದ್ರೂ ಹೊಡೆದ್ರೆ ಪಕ್ಕದಲ್ಲಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತಂತೆ ಯುದ್ಧದಲ್ಲಿ. ಅಂತಹ ಮಹಾಪರಾಕ್ರಮಿ ಅವನು ಅವತಾರ ಮಾಡಿದ್ದ ಭೀಮಸೇನನಾಗಿ. ಆ ಮಾರುತನೆ ಭೀಮ ನೆನೆಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮರ ಕಸರ ಬಿಡುಗಟ್ಟಿದ ಆ ಮಹಿಮ ನಮ್ಮ ಕುಲ ಗುರುರಾಯನು. ಭೀಮನಿಂದ ಏನು ಕಲಿಬೇಕಂತ ಭೀಮ ಮತ್ತು ಹನುಮಂತ ಮತ್ತು ಮಧ್ವಾಚಾರ್ಯರಿಂದ ಮುಖ್ಯವಾದ ಗುಣ, ನಾವು ಕಲಿಬೇಕಾದ ಗುಣ ಯಾವುದು ಅಂತಂದ್ರೆ ಸೈಲೆನ್ಸ್, ಶಾಂತವಾಗಿರುವುದನ್ನು ಕಲಿಬೇಕಂತೆ. ನಾವೇನಾದ್ರೂ ಅಷ್ಟು ಶಕ್ತಿ ಅಷ್ಟು ಬುದ್ಧಿ ಇದ್ರೆ ಹಾರಣ್ಯಕ್ಕೆ ಶುರು ಮಾಡಿಬಿಡ್ತೀವಿ ನಾವು.
ಯಾರು ಕೇಳಲಿಕ್ಕೆ ಹೇಳಿ ಶುರು ಮಾಡ್ತೀವಿ. ನನಗದು ಗೊತ್ತು, ನಂಗೆ ಅವ್ರು ಗೊತ್ತು, ನಮ್ಗೆ ಇದು ಗೊತ್ತು, ನನಗೆ ಹಿಂಗೆ ಗೊತ್ತು, ಹಂಗೆ ಗೊತ್ತು, ನನಗೆ ಇಷ್ಟು ಬಲ ಇದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದರೆ ಭೀಮಸೇನ ಹೇಗಿದ್ದ ಅಂದರೆ ದೇವರು ಹೇಳೋವರೆಗೂ ಸುಮ್ಮನೆ ತಲೆ ಕೆಳಗೆ ಹಾಕಿ ನಿಲ್ತಿದ್ದ. ದೇವರೇನಾದ್ರೂ ಅವನನ್ನು ಹೊಡಿ ಅಂದರೆ ಹೋಗಿ ಹೊಡೆಯೋದು, ಹೊಡಿಬೇಡ ಅಂತಂದ್ರೆ ಮುಗೀತು. ನಮ್ಮಲ್ಲಿ ಧರ್ಮ ಮತ್ತು ಅಧರ್ಮದ ಬಗ್ಗೆ ಒಂದು ಪ್ರಶ್ನೆ ಇದೆ. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು ಅಂತ ಬಹಳ ಜನ ಗೊತ್ತೇ ಇಲ್ಲ. ಧರ್ಮ ಅಂದ್ರೆ ಬಹಳ ಜನ ಏನು ಅಂದ್ಕೊಂಡಿದ್ದಾರೆ, ನಾನು ಮಾಡಿದ್ದೇ ಧರ್ಮ, ಇನ್ನೊಬ್ಬರು ಮಾಡಿದ್ರೆ ಅಧರ್ಮ. ಹಾಗಲ್ಲ. ದೇವರ ವಿಷಯವಾಗಿ ಯಾವ ಕೆಲಸ ಮಾಡಿದ್ರೆ ಅದು ಧರ್ಮ, ದೇವರ ವಿರುದ್ಧವಾಗಿ ಯಾವ ಧರ್ಮದ ಕೆಲಸ ಮಾಡಿದ್ರೆ ಅದು ಅಧರ್ಮ. ಅಂದ್ರೆ ದೇವರನ್ನ ಮೆಚ್ಚಿಸಲಿಕ್ಕೆ ಮಾಡುವ ಕರ್ಮವೆಲ್ಲ ಧರ್ಮವೆಂದೆನಿಸಿಕೊಳ್ಳುತ್ತೆ. ದೇವರಿಗೆ ವಿರುದ್ಧವಾದ ಕರ್ಮವೆಲ್ಲ ಅದು ಅಧರ್ಮ ಅಂತ ಆಗ್ತದೆ. ಹಾಳಾಗಿ ತಗೋ ಸಾಯಿ ಅಂತ ಕೊಟ್ರೆ ಅದು ಅಧರ್ಮ, ತಗೊಳಪ್ಪ ನೀನು ಉದ್ಧಾರ ಅಂತ ಕೊಟ್ರೆ ಅದು ಧರ್ಮ. ಅಯ್ಯೋ ಕಿರಿಕಿರಿ ಸುಮ್ಮನೆ ಅದೇನೋ ದಾನ ಮಾಡು ಅಂತ ಹೇಳ್ತಾರೆ. ವೈಶಾಖ ಮಾಸ ಬಂದಿದೆ, ಆ ಮಾಸ ಬಂದಿದೆ, ಕಿರಿಕಿರಿ ಬೇಡ ಅಂತ ದಾನ ಮಾಡಿದ್ರೆ, ಅಯ್ಯೋ ಭಿಕ್ಷೆ ಬೇಡ್ತಾನಲ್ಲ ಕೊಡ್ಬೇಕಲ್ಲ ತಗೋ ಅಂತ ನಾವು ಸಿಟ್ಟಲ್ಲಿ ಕೊಟ್ರೆ ಅದು ಅಧರ್ಮ. ಇಲ್ಲಿ ನೀನು ಬದುಕು ನಾನು ಬದುಕ್ತೇನೆ ಅಂತ ಇನ್ನೊಬ್ಬರನ್ನ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ಧರ್ಮ, ಅದು ದೇವರಿಗೆ ಪ್ರೀತಿಯಾಗ್ತದೆ. ಅದೇ ರೀತಿ ಭೀಮ ನಡ್ಕೊಂಡ, ಅದೇ ರೀತಿ ಹನುಮಂತ, ಅದೇ ರೀತಿ ಮಧ್ವಾಚಾರ್ಯ. ಈ ಭೀಮನಾದಾಗ ಈ ಸಣ್ಣವನಿದ್ದಾಗ ಒಂದು ಸಮಸ್ಯೆ, ಈ ದುರ್ಯೋಧನನು ಅಲ್ಲೇ ಇಟ್ಟ. ಈ ಊಟದಲ್ಲಿ ವಿಷ ಹಾಕೋದು. ಒಂದ್ಸಾರಿ ಯಾವುದೋ ಗಿಡದ ವಿಷವನ್ನ ಅವನು ತಗೊಂಡು ಬಂದು ಭೀಮಸೇನಿಗೆ ಹಾಕಿದ್ನಂತೆ. ಎಲ್ಲ ಊಟ ಮುಗಿತು, ಎಲ್ಲ ಮಕ್ಕಳೆಲ್ಲ ಊಟ ಮುಗಿಸ್ಕೊಂಡು ಕೆಲವರೆಲ್ಲ ನಿದ್ದೆ ಬಂತು ಅಂತ ಮಲ್ಕೊಂಡ್ರು, ಕೆಲವರೆಲ್ಲ ಆಚೆ ಈಚೆ ಆಡ್ಲಿಕ್ಕೆ ಅಂತ ಹೊರಟರು. ದುರ್ಯೋಧನ ಮಾತ್ರ ಭೀಮನನ್ನೇ ನೋಡ್ತಾ ಇದ್ದಾನೆ. ಭೀಮ ಊಟ ಮುಗಿಸಿ ಆರಾಮಾಗಿ ಎದ್ದಂತೆ. ಈಗ ಬೀಳ್ತಾನೆ ಅಂತ ಕಾಯ್ತಾ ಇಲ್ಲ ನಾನು ಭೀಮನ್. ಯಾಕೋ ಹಂಗೆ ನೋಡ್ತೀನಿ ನೀನು ಅಂತ ಕೇಳಿದ್ನಂತೆ. ಏನಿಲ್ಲ ಏನೂ ಆಗಿಲ್ಲ ಅಂತ ಊಟದಲ್ಲಿ ವಿಷಯ ಹಾಕಿದ್ದಾನೆ. ಅವನಿಗೆ ಒಂದು ರೀತಿಯಲ್ಲಿ ಭಯ. ಅವನು ಸರಿ ಭೀಮಸೇನ ಎದ್ದು ಆರಾಮಾಗಿ ಹೋಗಿ ಬಂದ್ಕೊಂಡು ವಾಕಿಂಗ್ ಮಾಡಿ ಬಂದಂತೆ, ವಿಹಾರ ಮಾಡ್ಕೊಂಡು ಆರಾಮಾಗಿ ಬಂದು ಈ ಕಡೆ ನಿಂತ್ಕೊಂಡಂತೆ. ಭೀಮಸೇನಿಗೆ ಏನೂ ಆಗಲೇ ಇಲ್ಲ. ಯಾಕೆ ಆಗಲಿಲ್ಲ, ಏನೂ ಆಗಲಿಲ್ಲ ಅಂತಂದ್ರೆ, ಒಂದು ಸರ್ವವಿದ್ಯಾ ಪ್ರವೀಣ ಭೀಮ, ಅಂದ್ರೆ ವಿಷಯವನ್ನ ಅಮೃತವನ್ನಾಗಿ ಮಾಡುವ ವಿದ್ಯೆಯು ಗೊತ್ತಿತ್ತು. ಇನ್ನೊಂದು ಎಲ್ಲ ಗಿಡ ಮರ ಎಲ್ಲ ಕಡೆ ಇರುವಂಥವನು ವಾಯುದೇವ. ಆ ವಾಯುದೇವರಿಂದಲೇ ಅಲ್ಲಿ ವಿಷ ಅಂಶ ಅಮೃತಾಂಶ ಬಂದಿರೋದು ಗಿಡದಲ್ಲಿ. ಹಾಕಿದ ಪದಾರ್ಥವನ್ನ ಅಮೃತವನ್ನಾಗಿ ಮಾಡ್ಕೊಂಡಂತೆ ಭೀಮಸೇನ. ಹೇಗೆ ಮಾಡ್ಕೊಂಡ ಅಂತಂದ್ರೆ, ಅವನು ಊಟಕ್ಕೆ ಹಾಕಿದ್ನಲ್ವ, ಅದನ್ನ ಕೃಷ್ಣಾರ್ಪಣ ಅಂದ್ಬಿಟ್ಟಂತ. ಭಗವಂತನಿಗೆ ಅರ್ಪಣೆ ಆಗಲಿ ಅಂತ ಅಂದಾಗ ವಿಷವೆಲ್ಲ ಅಮೃತ ಆಗುತ್ತೆ. ಅಷ್ಟು ಶಕ್ತಿ ಇತ್ತು. ಮತ್ತು ನಾವು ಪ್ರಯೋಗ ಮಾಡೋದು ಬೇಡ, ಮತ್ತೆ ನಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ. ವಿಷ ಹಾಕೊಂಡು ಭಗವಂತ ಇದು ಅಮೃತ ಆಗಲಿ ಅಂತಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಅಷ್ಟು ಪವರ್ ಇಲ್ಲ. ಅದು ವಾಯುದೇವರಲ್ಲಿ ಭೀಮಸೇನರಲ್ಲಿ ಮಾತ್ರ. ಅವರು ಆ ದೇವರಿಗೆ ಅರ್ಪಣೆ ಮಾಡಿ ಇದರಲ್ಲಿ ವಿಷ ಅಂಶ ನೋಡ್ರಿ. ಈ ಮಂದರ ಪರ್ವತವನ್ನ ಕಡಿಯುವಾಗ, ಸಮುದ್ರ ಮಥನ ಮಾಡುವಾಗ ಅಮೃತ ಬರೋ ಮುಂಚೆ ಮೊದಲು ವಿಷ ಬಂದಿತ್ತಲ್ಲ. ಒಂದ್ ಕಡೆ ವೇದದಲ್ಲಿ ಹೇಳ್ತಾರೆ, ಆ ವಿಷ ಬಂದಾಗ ಮೊದಲು ಕುಡಿದಿದ್ದು ವಾಯುದೇವ ಅಂತ. ಎಲ್ಲ ಕುಡಿದ್ಮೇಲೆ ಸ್ವಲ್ಪ ಉಳಿಸಿ ಆ ಶಿವನಿಗೆ ಕೊಟ್ಟಂತೆ. ಇದು ತುಂಬಾ ಕಡೆ ಉಲ್ಲೇಖ ಇಲ್ಲ, ಇದು ಕೇವಲ ವೇದದಲ್ಲಿ ಒಂದೇ ಕಡೆ ಬಂದಿದೆ. ಹಾಗಾಗಿ ಈ ಕಥೆ ಅಷ್ಟೊಂದು ಪ್ರಚಲಿತದಲ್ಲಿಲ್ಲ. ವಿಷಯವೆಲ್ಲ ಕುಡಿದು ಕೊನೆಗೆ ಒಂದು ಸ್ವಲ್ಪ, ಒಂದು ಹನಿಗಿಂತಲೂ ಕಮ್ಮಿ ವಿಷವನ್ನ ಶಿವನಿಗೆ ಕೊಟ್ಟಂತೆ. ಆ ಶಿವ ಕುಡಿದ ಮೇಲೆ ಅವನಿಗೆ ದಾಹ ಆಗಿ ಗಂಟ್ಲೆಲ್ಲ ಉರಿಯಾಗಿ ಬಹಳ ಕಷ್ಟ ಆಯಿತಂತೆ. ಆಗ ಮತ್ತೆ ಕೊರಳಿಗೆ ಹಾವನ್ನ ಸುತ್ತಕೊಂಡ ತಂಪಾಗಲಿ ಅಂತ, ತಲೆ ಮೇಲೆ ಚಂದ್ರನನ್ನು ಇಟ್ಕೊಂಡ, ಇನ್ನೂ ತಂಪಾಗಲಿ ಅಂತ ಗಂಗೆಯನ್ನು ಇಟ್ಕೊಂಡಂತೆ. ಎಲ್ಲ ಮಾಡಿ ಕೊನೆಗೆ ದೇವರ ಹತ್ರ ಹೋದಂತೆ. ಮೂರ್ಛೆ ಹೋಗಿದ್ದಂತ. ದೇವರೇ ಅವನ ತಲೆಯ ಮೇಲೆ ಕೈ ಆಡಿಸಿ ಅವನನ್ನು ಮತ್ತೆ ಏಳುವಂತೆ ಮಾಡಿದನಂತೆ. ಇದು ಅನೇಕ ಪುರಾಣ ಮತ್ತು ದೊಡ್ಡ ದೊಡ್ಡ ಇತಿಹಾಸ ಗ್ರಂಥಗಳಲ್ಲಿ ಬರುವಂತಹ ವಿಷಯ. ಅಂಥ ಕಾಲಕೂಟ ವಿಷಯವನ್ನು ಕುಡಿದ ವಾಯುದೇವರ ಅವತಾರವಾದ ಭೀಮಸೇನಿಗೆ ಇದು ಯಾವ ಗಿಡದ ವಿಷ, ಏನಾಗ್ಲಿಕ್ಕೆ ಸಾಧ್ಯ? ಏನೂ ಆಗಲಿಲ್ಲ. ಸರಿ ಅಂತ ಹೇಳಿ ಹೀಗೆ ದಾರಿಯಲ್ಲಿ ಭೀಮ ಅಲ್ಲಿ ಒಂದು ಕಾಡು ಚೆನ್ನಾಗಿದೆ, ಅಲ್ಲಿ ಆಟ ಆಡ್ಲಿಕ್ಕೆ ಹೋಗೋಣ ನಡಿ ಅಂತ ಹೇಳಿ ಕರ್ಕೊಂಡು ಹೋದಂತೆ. ದುರ್ಯೋಧನ ಕರ್ಕೊಂಡು ಹೋಗಿ ದೊಡ್ಡ ಮಡು ಇತ್ತಂತಲ್ಲಿ, ಅಂದ್ರೆ ಹಾಳು ಬಾವಿ ಪಾಳು ಬಾವಿ ಅಂತ ಹೇಳ್ತೀವಲ್ಲ ನಾವು, ಆ ಥರ
ಅಲ್ಲಿ ಕರ್ಕೊಂಡು ಹೋಗಿ ತಳ್ಳಿಬಿಟ್ನಂತ. ಅಲ್ಲಿ ಏನಂದ್ರೆ ಕೆಟ್ಟ ವಿಷಯಗಳು, ಅಂದ್ರೆ ಕಚ್ಚಿದ ತಕ್ಷಣ ಉಸಿರು ಬಿಟ್ಟರೆ ಸಾಕು ಅಂತಹ ಹಾವುಗಳೆಲ್ಲ ಇದ್ದುವಂತಲ್ಲಿ. ಈ ಭೀಮಸೇನನ್ನ ಕಚ್ಚಲಿಕ್ಕೆ ಅಂತ ಬಂದುವಂತೆ. ಅವು ಕಚ್ಚಿ ನೋಡ್ತವೆ, ಹಲ್ಲೆ ಮುರಿದೋಗಿದ್ದವು. ಎಷ್ಟೋ ಪ್ರಾಣವನ್ನೇ ಬಿಟ್ಟಿವೆ, ಎಷ್ಟೋ ಪ್ರಾಣಿಗಳು. ಆಮೇಲೆ ಆರಾಮಾಗಿ ಕೈ ಜಾಡಿಸ್ಕೊಂಡು ಏರಿ ಬಂದ್ಬಿಟ್ನಂತೆ. ಅಂದ್ರೆ ಆ ಮಡುವಿನಲ್ಲಿ ಬಿದ್ದ ಭೀಮ ಆರಾಮವಾಗಿ ಏರಿ ಬಂದಂತೆ. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಹನುಮಂತನ ಅವತಾರ ಭೀಮ ಅಂತ ನಮಗೆ ತೋರಿಸ್ಬೇಕಾಗಿದೆ. ಅದಕ್ಕೆ ಆರಾಮವಾಗಿ ಎಷ್ಟು ಆಳ ಇತ್ತು ಅಂದ್ರೆ ಒಂದು 200 ಅಡಿ ಇರ್ಬೋದು ಆಗಿನ ಕಾಲದಲ್ಲಿ, ಅಷ್ಟು ದೊಡ್ಡ ಆಳ ಅಲ್ಲಿ ಬಿದ್ದಿದ್ದಂತೆ. ಅವನು ಆರಾಮವಾಗಿ ಏರಿ ಬಂದಂತೆ ಭೀಮಸೇನ. ಮತ್ತೆ ಆಶ್ಚರ್ಯ, ಇವನಿಗೆ ಖುಷಿಯಾಗಿ ಅವನನ್ನು ತಳ್ಳಿದ ತಕ್ಷಣ ಓಡಿ ಬಂದಿದ್ದ ಮನೆಗೆ ದುರ್ಯೋಧನ. ಭೀಮಸೇನನನ್ನು ನಾನು ಕೊಂದೆ, ಇನ್ನು ನನ್ನ ವಿರುದ್ಧ ನಿಲ್ಲುವವರು ಯಾರೂ ಇಲ್ಲ. ಯಾಕೆಂದ್ರೆ ದುರ್ಯೋಧನನು ಮಹಾಪರಾಕ್ರಮಿ. ದುರ್ಯೋಧನ ಅಂತಿಂತ ಪರಾಕ್ರಮಿ ಅಲ್ಲ ಅವನು. ಇನ್ನು ಅಂದ್ರೆ ಭೀಮಸೇನನನ್ನ ಹೊಡೆಯುವಷ್ಟು ಪರಾಕ್ರಮಿ ಅಲ್ಲ. ದೊಡ್ಡವರಾದ್ಮೇಲೆ ನನ್ನ ವಿರುದ್ಧ ನಿಂತು ಬಿಟ್ರೆ ಕಷ್ಟ ಅಂತ ಅನ್ಕೊಂಡು ಸಣ್ಣವರಿಂದಾಗಿ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ಅವನು ಆರಾಮವಾಗಿ ಮನೆಗೆ ಬರ್ತಾನೆ. ಭೀಮ ಏನಾಯ್ತು, ಏನೋ ಆಗ್ಲಿಲ್ಲೇನೋ, ಏನಾಯ್ತು, ಏನೋ ಹಿಂಗೆ ಬಿದ್ದೆ, ಎದ್ದು ಬಂದೆ ಅಂತ. ನಾವು ಬೀಳುವಾಗಲೇ ಅರ್ಥ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಭೀಮಸೇನಿಗೆ ಏನೂ ಆಗಲಿಲ್ಲ, ಅದು ಈ ದುರ್ಯೋಧನಿಗೆ ತಡೀಲಿಕ್ಕಾಗಲಿಲ್ಲ. ಏನಪ್ಪ ಇನ್ನು ವಿಚಿತ್ರವಾಗಿದ್ದಾನೆ, ಏನಿದು ಅಂತ. ಹೀಗೆ ಆ ಭೀಮಸೇನನ ಪರಾಕ್ರಮವನ್ನು ಹೇಳ್ತಾ ಒಂದ್ಸಾರಿ ಕಾಡಲ್ಲಿ ಸಿಂಹಗಳೆಲ್ಲ ಆಕ್ರಮಣ ಮಾಡೋದು ಬಂದುವಂತೆ ಭೀಮಸೇನ ದೇವರನ್ನು. ಈ ಕೆಟ್ಟ ಸಿಂಹಗಳು ಸುಮ್ಮನೆ ಪ್ರಾಣಿ ಆದರೆ ಏನೂ ಮಾಡಲ್ಲ, ಸಾಮಾನ್ಯ ಪ್ರಾಣಿ ಯಾರನ್ನು ಏನೂ ಮಾಡಲ್ಲ. ಈ ಕೆಟ್ಟ ಸಿಂಹಗಳು ಅಂದ್ರೆ ಯಾವ ರಾಕ್ಷಸ ಸಿಂಹನಾಗಿ ಬಂದಿರ್ತಾನೆ ನೋಡ್ರಿ. ಈ ಕೃಷ್ಣಾವತಾರದಲ್ಲಿ ರಾಕ್ಷಸರೆಲ್ಲ ಹಸುವಾಗಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ರಲ್ವ, ಹಂಗೆ ಸಿಂಹವಾಗಿ ಬಂದಿದ್ವಂತೆ. ಭೀಮಸೇನ ದೇವರು ಅವರನ್ನೆಲ್ಲ, ಆ ಸಿಂಹಗಳನ್ನೆಲ್ಲ ಒಂದು ರೀತಿಯಲ್ಲಿ ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳನ್ನ ಸರಿಸ್ತೀವಲ್ಲ, ಆ ಥರ ಹೀಗೆ ಜೋರಾಗಿ ತಳ್ಳಿ ಅವುಗಳನ್ನೆಲ್ಲ ಓಡಿಸಿ ಕೆಲವನ್ನೆಲ್ಲ ಸಂಹಾರ ಮಾಡಿದ್ರಂತೆ. ಆ ಸಿಂಹಗಳನ್ನು ಸಂಹಾರ ಮಾಡಿದ ಪರಾಕ್ರಮ ನೋಡ್ರಿ, ಯಾವ ಪ್ರಾಣಿನೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಈ ಮಾತು ಹೇಳ್ತಿದ್ದಾರೆ ಅಂದ್ರೆ, ಪ್ರಾಣಿ ಅಂದ್ರೆ ಏನ್ ಹೇಳ್ರಿ, ಪ್ರಾಣಿ ಅಂದ್ರೆ ಯಾವುದಕ್ಕೆ ಪ್ರಾಣ ಇರುತ್ತೋ ಅದೆಲ್ಲ ಪ್ರಾಣಿ. ಬಹಳ ಜನಕ್ಕೆ ಪ್ರಾಣಿ ಅಂದ ತಕ್ಷಣ ಒಂದು ಯಾವುದೋ ಗುಂಪು ಅಂದ್ಕೊಂಡಿದ್ದಾರೆ. ಪ್ರಾಣಿ ಅಂದ್ರೆ ನಾವು, ಅದಕ್ಕೆ ದೊಡ್ಡವರು ಬೈಕಿದ್ರು ನೋಡ್ರಿ, ಹಿಂದಕ್ಕೆ ಹೋಗು ಪ್ರಾಣಿ, ಹೋಗಿ ಸೇವಾ ಮಾಡು, ಹೋಗು ದೊಡ್ಡವ್ರ ಸೇವೆ ಮಾಡು, ಹೋಗು ಅಂತ ಪ್ರಾಣಿ ಪ್ರಾಣಿ ಅಂತ ಬೈತಿದ್ರು ನಮ್ಮ. ಯಾಕಂದ್ರೆ ಪ್ರಾಣ ಯಾರಿಗಿದೆ ಅವರೆಲ್ಲ ಪ್ರಾಣಿ. ಅಂದ್ರೆ ಆ ಸಿಂಹದಲ್ಲೂ ಪ್ರಾಣ ಕೊಟ್ಟವನು ಇದೇ ಭೀಮ, ಆ ದುರ್ಯೋಧನಿಗೂ ಪ್ರಾಣ ಕೊಟ್ಟವನು ಇದೇ ಭೀಮ. ಹಾಗಾಗಿ ಯಾರು ಅವರನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇಷ್ಟೇ ಆದರೆ ಇದ್ದಿದ್ದಿಲ್ಲ. ಮುಖ್ಯವಾದ ಇನ್ನೊಂದು ಅಂಶ ಏನು ಅಂತಂದ್ರೆ, ಅದು ಅವನು ಕೃಷ್ಣನ ಭಕ್ತ, ಅವನು ದೇವರ ಭಕ್ತ. ಬರೀ ಪರಾಕ್ರಮ ಇದೆ, ಬಲ ಇದೆ, ಬುದ್ಧಿ ಇದೆ, ಉಪಯೋಗ ಇಲ್ಲ, ಅದೆಲ್ಲವೂ ದೇವರ ಪರವಾಗಿರ್ಬೇಕಂತೆ. ಇದನ್ನ ಒಂದು ಗ್ರಂಥ ಹೇಳ್ತದೆ. ಎಲ್ಲ ಅಂಗಗಳು, ಎಲ್ಲ ಇಂದ್ರಿಯಗಳು ದೇವರನ್ನ ಹೇಳಬೇಕು ಅಂದ್ರೆ ಆ ಅಂಗಗಳು ಇದ್ದರೆ ಸಾರ್ಥಕ. ಯಾವ ನಾಲಿಗೆ ಹರಿಯನ್ನ ಹೇಳುವುದಿಲ್ಲವೋ, ಯಾವ ಕಿವಿ ಹರಿಯ ಶಬ್ದವನ್ನ ಕೇಳುವುದಿಲ್ಲವೋ, ಯಾವ ಮೂಗು ಹರಿಗೆ ಅರ್ಪಿತವಾದ ಹೂವನ್ನ ಮೂಸುವುದಿಲ್ಲವೋ, ಯಾವ ಕಣ್ಣು ದೇವರ ಮೂರ್ತಿಯನ್ನು ನೋಡುವುದಿಲ್ಲವೋ, ಅದು ಕಣ್ಣೇ ಅಲ್ಲ, ಅದು ಕಿವಿನೇ ಅಲ್ಲ, ಅದು ಮೂಗೇ ಅಲ್ಲ. ಅದು ಎಕ್ಸ್ಟ್ರಾ ಗ್ರೋತ್ ಅಂತ ಹೇಳ್ತೀವಲ್ಲ ನಾವು. ನಮ್ಮ ದೇಹದಲ್ಲಿ ಗಡ್ಡೆಗಳು ಬೆಳೆದ್ರೆ ನಾವೇನ್ ಮಾಡ್ತೀವಿ, ಆಪರೇಷನ್ ಮಾಡಿ ತೆಗಿತೀವಿ. ಹಂಗೆ ಈ ಕಣ್ಣು ಕಿವಿ ಇದನ್ನೆಲ್ಲ ಆಪರೇಷನ್ ಮಾಡಿ ತೆಗೆದು ಬಿಡ್ಬೇಕು. ಯಾಕಂದ್ರೆ ಇದ್ದರೆ ವ್ಯರ್ಥ. ದೇವರನ್ನ ಹೇಳದೇ ಇರುವ ನಾಲಿಗೆ, ಅದು ನಾಲಿಗೆ ಅದರ ಮಾಂಸದ ಮೂರ್ತಿ ಅಂತ ಬೈತಾರೆ. ಹೀಗೆ ಆ ದೇವರನ್ನ ಕೊಂಡಾಡ್ತಾ ದೇವರ ಭಕ್ತಿಯನ್ನು ಮಾಡ್ತಾ ಇರುವ ಆ ಭೀಮಸೇನ ದೇವರಿಗೆ ಯಾರು ತಾನೇ ಏನು ಮಾಡಲು ಸಾಧ್ಯ? ಇತ್ತ ಭೀಮಸೇನ ದೇವರ ಮಡದಿಯಾಗಿ ದ್ರೌಪದಿ ಬರ್ತಾಳೆ. ಕೃಷ್ಣಾವತಾರ ಭೀಮಸೇನ ದೇವರ ಕಾಲದಲ್ಲಿಯೇ ಆಗಿದೆ. ಜರಾಸಂಧ ನೋಡ್ರಿ, ವಾಮನ ಪುರಾಣದಲ್ಲಿ ಒಂದು ಮಾತಿದೆ, ಯಾರು ಕೇವಲ ಶಿವಭಕ್ತಿಯನ್ನ ಮಾಡ್ತಾರೋ,
ಬರೀ ಶಿವಭಕ್ತಿ, ನಾನು ವಿಷ್ಣುವಿನ ಹೆಸರೇ ಹೇಳುವುದಿಲ್ಲ, ನನಗೂ ವಿಷ್ಣುವಿಗೂ ಸಂಬಂಧವೇ ಇಲ್ಲ ಅಂತ ಯಾರು ಬದುಕುತ್ತಾರೋ ಅವರೆಲ್ಲ ರಾಕ್ಷಸರು ಅಂತ ತೀರ್ಮಾನ ಮಾಡಿದ್ರು. ಇದನ್ನು ವ್ಯಾಸರು ಹೇಳಿದ್ರು ವಾಮನ ಪುರಾಣದಲ್ಲಿ. ಮತ್ತೆ ಇನ್ನೂ ಕೆಲವು ಕೆಟ್ಟವನ್ನ ಹೇಳ್ತಾರೆ, ಯಾರು ವಿಷ್ಣುವಿನ ಜೊತೆಗೆ ಶಿವನಲ್ಲಿಯೂ ಭಕ್ತಿಯನ್ನ ಮಾಡ್ತಾರೆ ಅವರು ನಿಜವಾದ ಮನುಷ್ಯರು. ಇದು ವಾಮನ ಪುರಾಣ ಹೇಳಿದೆ. ಈ ಜರಾಸಂಧ ಅವನೇನು ಅಂತಂದ್ರೆ, ನಾನು ವಿಷ್ಣುವಿನ ಹೆಸರನ್ನು ಹೇಳೋದೇ ಇಲ್ಲ ಅಂತ ತೀರ್ಮಾನ ಮಾಡಿದವರಲ್ಲಿ ಅವನು ಒಬ್ಬ. ಅವನು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರೆ ಮಾಡ್ತಾ ಇದ್ದಿದ್ದಿಲ್ಲಂತೆ. ಯಾಕಪ್ಪ ಅಂತ ಹೇಳಿದ್ರೆ, ವಿಷ್ಣುವಿನ ಪಾದದಿಂದ ಬಂದಿದ್ದರು, ಅದಕ್ಕೋಸ್ಕರ ನಾನು ಸ್ನಾನ ಮಾಡೋದಿಲ್ಲ. ಅದಕ್ಕೆ ಅವನಿಗೆಲ್ಲ ಹೇಳ್ತಿದ್ರಂತೆ, ಹೌದು ವಿಷ್ಣುವಿನ ಪಾದದಿಂದ ಬಂದಿದೆ, ಆ ಪಾದದಿಂದ ಬಂದ ಗಂಗಾ ತೀರ್ಥವನ್ನ ತಲೆ ಮೇಲೆ ಹಾಕೊಂಡ ನಿಮ್ಮ ದೇವರು ಅಂದ್ರೆ ಶಿವ, ಹರಿಪದಾಬ್ಜ ಭವಾನಂ ಶಿರಸ ಧೃತಂ. ಏನ್ ಮಾಡೋದು, ಗಂಗೆಯನ್ನ ಅಂತಂದಾಗ ತಲೆ ಮೇಲೆ ಹಾಕೊಂಡಂತೆ, ಕೈಯಲ್ಲಿ ಹಿಡಿಬೋದಾಗಿತ್ತಲ್ವಾ, ನೇರವಾಗಿ ತಲೆ ಮೇಲೆ. ನೋಡಿ, ನಾವು ತೀರ್ಥ ತಗೊಳ್ಳೋ ಮುಂಚೆ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತೀವಲ್ವಾ, ಅದನ್ನೇ ಮಾಡಿದ್ದು ಶಿವ. ಆ ಶಿವನ ವರಬಲದಿಂದ ಮಹಾಪರಾಕ್ರಮಿಯೇ ಆಗಿದ್ದ ಅವನು ಜರಾಸಂಧ. ಪರಾಕ್ರಮದ ಜೊತೆಗೆ ಲಕ್ಷ ಲಕ್ಷ ಸೈನ್ಯ, ಅವನು ದೊಡ್ಡ ಸೈನ್ಯ, ಅವನನ್ನು ಮೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಇಬ್ಬರು ಹೆಣ್ಣು ಮಕ್ಕಳನ್ನ ಕಂಸನಿಗೆ ಮದುವೆ ಮಾಡಿಕೊಟ್ಟಿದ್ದ. ಕಂಸನಿಗೆ ಮದುವೆ ಮಾಡಿಕೊಟ್ಟಿದ್ದ. ಕಂಸನನ್ನ ಕೃಷ್ಣ ಸಂಹಾರ ಮಾಡ್ತಾನೆ, ನಿಮಗೆಲ್ಲ ಗೊತ್ತಿದೆ. ಕಂಸನನ್ನ ಕೃಷ್ಣ ಸಂಹಾರ ಮಾಡಿದ ಮೇಲೆ ಜರಾಸಂಧನಿಗೆ ಸಿಟ್ಟು ಬರುತ್ತೆ. ಇದು ಯಾರು ದನ ಕಾಯೋನು? ದನ ಕಾಯೋನು ಅಂದ್ರೆ ನಮ್ಮಲ್ಲಿ ಕೆಟ್ಟ ಪದ. ದನ ಕಾಯೋನು ಅಂದ್ರೆ ಗೋಪಾಲಕ, ಅದೇನು ಅಪಾರ್ಥ ಏನಿಲ್ಲ. ಯಾರು ದನ ಕಾಯೋನು? ನನ್ನ ಅಳಿಯನನ್ನ ಕೊಂದಿದ್ದಾನೆ ಅಂತ ಹೇಳಿ ಸಿಟ್ಟುಕೊಂಡು ಕೃಷ್ಣನನ್ನ ಸಂಹಾರ ಮಾಡಲಿಕ್ಕೆ ಅಂತ ಬರ್ತಾನೆ. ಒಂದು ಅಕ್ಷೋಹಿಣಿ ಸೇನೆಯನ್ನ ತಗೊಂಡು ಬರ್ತಾನೆ. ಅಕ್ಷೋಹಿಣಿ ಸೇನೆ ಅಂತಂದ್ರೆ ಸುಮಾರು 3 ರಿಂದ 4 ಲಕ್ಷ ಸೈನಿಕರು, ಆನೆಗಳು, ಕುದುರೆಗಳು ಎಲ್ಲ ಇರ್ತಾರೆ. 3 ರಿಂದ 4 ಲಕ್ಷ ಎಲ್ಲ ಸಂಹಾರ ಮಾಡಿ. ನೋಡಿ ಕೃಷ್ಣ ವಿಚಿತ್ರ, ಎಲ್ಲವನ್ನೂ ಅಂದ್ರೆ ಎಲ್ಲ ಸೈನಿಕರನ್ನು ರಾಕ್ಷಸರನ್ನು ಹೊಡೆದು ಕೊನೆ ಒಂದು 300, 200, ಒಂದು 10-20 ಉಳಿದಾಗ ಓಡೋಗ್ಬಿಡು. ಯಾಕಂದ್ರೆ 10-20 ಸಂಹಾರ ಮಾಡಿ ಕೊನೆ ಉಳಿದವನು ಜರಾಸಂಧ, ಅವನು ಹೊಡಿಬೇಕಾಗುತ್ತೆ. ಅದಕ್ಕೆ ಜರಾಸಂಧನನ್ನು ಹೊಡಿಬಾರದು ಅಂತೇಳಿ ತೀರ್ಮಾನ ಮಾಡಿದ್ದ ಕೃಷ್ಣ. ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಮತ್ತೆ ಸ್ವಲ್ಪ ದಿನ ಆಗ್ತದೆ, ಮತ್ತೆ ಅಟ್ಯಾಕ್ ಮಾಡಿದ್ದಂತ ಹೋಗ್ತಾನೆ, ಮತ್ತೆ ಆಕ್ರಮಣ ಮಾಡ್ತಾನೆ, ಮತ್ತೆ ಎಷ್ಟೋ ಅಕ್ಷೋಹಿಣಿ ಸೇನೆಯನ್ನು ತಗೊಂಡು ಹೋಗ್ತಾನೆ. ಹೀಗೆ 18 ಬಾರಿ ಜರಾಸಂಧ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾನೆ. ಎಷ್ಟು ಅಕ್ಷೋಹಿಣಿ ಸೇನೆ ಅಂದ್ರೆ 23 ಅಕ್ಷೋಹಿಣಿ ಸೇನೆ. 23 ಅಂದ್ರೆ 3 ರಿಂದ 4 ಲಕ್ಷ ಅಂತ ಹೇಳಿದ್ದೆ ನಾನು, ಒಂದು ಅಕ್ಷೋಹಿಣಿಯಲ್ಲಿ. ಅಲ್ಲಿಗೆ 23ರಲ್ಲಿ ಎಷ್ಟಾಯ್ತು? 10ರಲ್ಲಿ 30, 60, 65 ಲಕ್ಷ ಸೈನಿಕರು. ಅವರನ್ನೆಲ್ಲ ಸಂಹಾರ ಮಾಡಿ ಕೊನೆಗೆ ಜರಾಸಂಧನನ್ನ ಹಾಗೆ ಉಳಿಸಿದಂತೆ. ಯಾಕೆ ಉಳಿಸಿದ ಅಂತಂದ್ರೆ, ಶಿವನಿಗಿಂತಲೂ ಕೃಷ್ಣ ಪರಮಾತ್ಮ ದೊಡ್ಡವರು ಅಂತ ನಮಗೆ ಗೊತ್ತಿದೆ. ಆದರೆ ಭೀಮಸೇನ ದೇವರಿಗಿಂತಲೂ ಅಂದ್ರೆ ಶಿವನಿಗಿಂತಲೂ ಭೀಮಸೇನ ದೇವ ದೊಡ್ಡವರು ಅಂತ ಗೊತ್ತು ಮಾಡಬೇಕಾದ್ರೆ ಜರಾಸಂಧನನ್ನ ಭೀಮನ ಮೇಲೆ ಕೊಡಿಸ್ಬೇಕು. ಯಾಕಂದ್ರೆ ಕೃಷ್ಣ ಹುಟ್ಟಿದ್ದು, ಕೃಷ್ಣ ಅವತಾರ ಮಾಡಿದ್ದು ಜಾತ ಕಂಸ ಪದಾರ್ಥಾಯ ಭೂಭಾರ ಹರಣಾಯ. ಕೃಷ್ಣ ಅವತಾರ ಮಾಡಿದ್ದು ಯಾಕೆ ಅಂದ್ರೆ ಮುಖ್ಯವಾಗಿ ಕಂಸನನ್ನ ಕೊಲ್ಲಿಕ್ಕೆ. ಮುಖ್ಯವಾಗಿ ಕಂಸ ಕಳಿಸಿದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ. ಇನ್ನು ಉಳಿದವನು ಜರಾಸಂಧ, ಅವನನ್ನ ಸಂಹಾರ ಮಾಡಬೇಕು. ಅವನು ಏನೇನು ತಪ್ಪು ಕೆಲಸ ಮಾಡಿದ್ದ ಅನ್ನೋ ಒಂದು ಪಟ್ಟಿ ಕೊಡ್ತಾನೆ. ಅನೇಕ ರೀತಿ ತಪ್ಪನ್ನು ಮಾಡಿದ್ದ. ಅದರ ಜೊತೆಗೆ 21,000ಕ್ಕೂ ಹೆಚ್ಚು ಯುವರಾಜರನ್ನ ಅಪಹರಣ ಮಾಡಿ ಇಟ್ಟಿದ್ದಂತೆ. ಯಾಕೆಂದ್ರೆ ಮುಂದೆ ಅವನೇ ದೊಡ್ಡ ರಾಜನಾಗಬೇಕು, ಚಕ್ರವರ್ತಿ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ್ದ ಅಂದ್ರೆ, ಭೀಮನೇ ಈ ಜರಾಸಂಧನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದ. ಹೀಗೆ ಆ ಕೃಷ್ಣನ ವಿರುದ್ಧ ಹೋದ ಜರಾಸಂಧ ಅವನಿಗೆ ಅರ್ಥನೇ ಆಗ್ತಿದ್ದಿಲ್ಲಂತೆ, ಇವನು ಯಾಕೆ ಹಿಂಗೆ ಮಾಡ್ತಾನೆ ಅಂತ. ಒಂದ್ ಕಡೆ ಹೇಳ್ತಾರೆ, ಎಲ್ಲಿ ತನಕ ಓಡಿ ಬಂದಿದ್ದ ಅಂದ್ರೆ ದ್ವಾರಕೆಯಿಂದ ಈ ಕಡೆ ಯಾವ
ಆ ಕೊಲ್ಲೂರು ಮೂಕಾಂಬಿಕೆ ಅಂತ ಏನ್ ಹೇಳ್ತೀವಿ, ಆ ಊರಿನವರೆಗೂ ಓಡಿ ಬಂದಿದ್ದಂತೆ ಕೃಷ್ಣ. ಅಲ್ಲಿ ಬಂದು ಎಲ್ಲೋ ಅಡಗಿಕೊಂಡು ಆಮೇಲೆ ಮತ್ತೆ ಊರಿಗೆ ಹೋಗುವುದು, ಈ ತರ ಮಾಡ್ತಿದ್ದಂತೆ ಕೃಷ್ಣ. ಕೊನೆಗೆ ಹೀಗೆ ಒಂದು ಯಾಗವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಜರಾಸಂಧ. ಅಲ್ಲಿಗೆ 3 ಜನ ಬ್ರಾಹ್ಮಣರು, ಅಂದ್ರೆ ಬ್ರಾಹ್ಮಣ ವೇಷದಿಂದ ಕೃಷ್ಣ, ಅರ್ಜುನ ಮತ್ತು ಭೀಮ 3 ಜನ ಹೋಗ್ತಾರೆ. 3 ಜನ ಹೋಗುವಾಗ ಹಿಂದಿನ ಬಾಗಿಲಿನಿಂದ ಹೋಗ್ತಾರೆ. ಹೋದ ಮೇಲೆ ನೇರವಾಗಿ ಜರಾಸಂಧನಿಗೆ ಹೇಳಿಬಿಡ್ತಾರೆ, ನಾವು ಬಂದಿದ್ದು ನಿನ್ನನ್ನ ಕೊಲ್ಲಿಕ್ಕೆ ಅಂತ. ಅವನಿಗೆ ಗೊತ್ತಾಗುತ್ತೆ ಬಂದವರು ಯಾರು. ನೋಡಿ ಜರಾಸಂಧ ನೋಡ್ತಾನೆ, ಇವನು ಕೃಷ್ಣ, ಇವನು ಅರ್ಜುನ. ಅರ್ಜುನನಿಗೆ ಆಗಲೇ 55 ವರ್ಷ, ಕೃಷ್ಣನಿಗೆ 56, ಭೀಮನಿಗೆ 57. ಅರ್ಜುನ ಸ್ವಲ್ಪ ಚಿಕ್ಕವನಾಗ್ತಾನೆ, ನನ್ನ ಮುಂದೆ ಅವನು ಬಾಲಕ, ಹಾಗಾಗಿ ಅವನ ಜೊತೆ ಯುದ್ಧ ಮಾಡಲ್ಲ ನಾನು. ಸರಿ, ಇನ್ನು ಕೃಷ್ಣನ ಜೊತೆ ಯುದ್ಧ ಮಾಡೋಣ ಅಂದ್ರೆ ಅವನು ಪರಾಕ್ರಮ ನೋಡಿದ್ದಾನೆ ಈಗಾಗಲೇ. ಕೃಷ್ಣ 23 ಅಕ್ಷೋಹಿಣಿ ಸೇನೆಯನ್ನ ಆರಾಮವಾಗಿ ಮುಗಿಸಿದ್ದಾನೆ. ಅವನು ನೋಡಿದ್ರೆ ಭಯ. ಆದ್ರೆ ಏನ್ ಹೇಳಿದ ಅಂತಂದ್ರೆ, ಇವನು ಗೋಪಾಲಕ, ಈ ದನ ಕಾಯೋರ ಜೊತೆ ನಾನು ಯುದ್ಧ ಆಡೋದಿಲ್ಲ. ಏನಾದ್ರೂ ಯುದ್ಧ ಆಡೋದಿದ್ರೆ ಈ ಭೀಮಸೇನ ದೇವರ ಜೊತೆ ಯುದ್ಧ ಆಗ್ತೀನಿ ನಾನು. ಯಾಕಂದ್ರೆ ಭೀಮನ ನೋಡಿದ್ರೆ ಅವನಿಗೆ ವೇಷ ಹಾಕೊಂಡ್ರು ಆ ಪರಾಕ್ರಮ, ಆ ಕಣ್ಣಿನ ಆ ತೇಜಸ್ಸು ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅವ್ನು ನೋಡಿ ಹೇಳಿದಂತೆ, ಒಂದು ವೇಳೆ ಭೀಮಸೇನ ದೇವರ ಜೊತೆ ನಾನು ಸೋತ್ರೆ, ಯಾರ ಜೊತೆ ಸೋತ ಅಂದ್ರೆ ಭೀಮನ ಜೊತೆ ಯುದ್ಧ ಆಡಿ ಸೋತ ಅಂತ ಒಳ್ಳೆ ಹೆಸರು. ಅಕಸ್ಮಾತ್ ಗೆದ್ರೆ ಯಾರ ಜೊತೆ ಗೆದ್ದ ಜರಾಸಂಧ ಅಂದ್ರೆ ಭೀಮನ ಜೊತೆ ಗೆದ್ದ. ಹೀಗೆ ಆ ಯುದ್ಧ ಆರಂಭ ಆಗ್ತದೆ. ಗದಾಯುದ್ಧದಲ್ಲಿ ಜೋರಾಗಿ ಯುದ್ಧ ನಡೀತದೆ. ಆ ಧ್ವನಿ ಆ ಮೇಘದಂತೆ, ಆ ಗುಡುಗಿನಂತೆ ಇತ್ತಂತೆ ಅವರಿಬ್ಬರು ಹೊಡೆದಾಡೋ ಸನ್ನಿವೇಶ. ಕೊನೆಗೆ ಇನ್ನೇನ್ ಮಾಡೋದು, ಇವನನ್ನ ನರಕಕ್ಕೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿ ಅವನನ್ನ 2 ಭಾಗ ಮಾಡ್ತಾನಂತೆ. ಯಾಕೆಂದ್ರೆ ಜರಾಸಂಧ ಅವನು ಹುಟ್ಟಿದಾಗ 2 ಭಾಗವಾಗಿ ಹುಟ್ಟಿದ್ದಂತೆ. ಅಲ್ಲಿ ಜರ ಎನ್ನುವ ಒಬ್ಬಳು ವಯಸ್ಸಾದವಳು ಈ ಬೇರೆ ಬೇರೆಯಾದ ದೇಹವನ್ನ, ಅಂದ್ರೆ ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ ಆಗಿತ್ತು, ಅದನ್ನ ಜೋಡಿಸಿ ಅದರಲ್ಲಿ ಪ್ರಾರ್ಥನೆ ಮಾಡಿ ಜೀವವನ್ನ ತಂದಿದ್ದಂತೆ. ಜರೆಯಿಂದ ಸಂಧಿ ಅಂದ್ರೆ ಕೂಡಿದ್ದು, ಜರೆಯಿಂದ ವಾದವನೇ ಜರಾಸಂಧ. ಅಂತಹ ಜರಾಸಂಧನನ್ನ ಮತ್ತೆ ಮೊದಲಿನ ಹಾಗೆ 2 ಭಾಗ ಮಾಡಿ ಬಿಸಾಡ್ತಾನಂತೆ ಭೀಮಸೇನ. ಹೀಗೆ ಭಗವಂತನ ಆಜ್ಞೆಯಿಂದ ಜರಾಸಂಧನನ್ನ ಸಂಹಾರ ಮಾಡಿ ಮುಂದೆ ದುರ್ಯೋಧನನಿಗೆ ಹೇಳ್ತಾರೆ, ಒಂದು 5-6 ಊರು ಕೊಡು ನೀನು. 5 ಅಲ್ಲ, ಒಂದು ಸ್ವಲ್ಪನೂ 1 ಇಂಚು ಜಾಗ ನಿಮಗೆ ಕೊಡಲ್ಲ, ಬೇಕಿದ್ರೆ ಯುದ್ಧ ಮಾಡಿ ತಗೊಳ್ರಿ ಅಂತ ಹೇಳ್ತಾರೆ. ಆ ಯುದ್ಧ ಮಾಡಿಯೇ ತಗೊಳ್ಬೇಕು ಅಂತ ಗೊತ್ತಾದಾಗ ಭೀಮಸೇನ ದೇವ ಹೇಳ್ತಾನೆ, ಎಲ್ಲ ಮುಗಿಸ್ಬಿಡ್ತೀನಿ ಅಂತ. ಎಲ್ಲ ಒಬ್ಬನೇ ನಾನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಹಂಗೆಲ್ಲ ಮಾಡಬೇಡಪ್ಪ, ಉಳಿದವರಿಗೂ ಸ್ವಲ್ಪ ಉಳಿಸು ಅಂತ, ದೇವರ ಸೇವೆ ಮಾಡ್ಲಿಕ್ಕೆ ಉಳಿದವರಿಗೂ ಅವಕಾಶ ಮಾಡು ಅಂತ ಹೇಳಿ. ಅಂದ್ರೆ ಭೀಮಸೇನ ದೇವರ ಪರಾಕ್ರಮ ಅದು. ಈ 11 ಅಕ್ಷೋಹಿಣಿ ಸೇವೆಯನ್ನ ಭೀಮನೊಬ್ಬನೇ ಸಂಹಾರ ಮಾಡುವ ಶಕ್ತಿ ಇದೆ. ಆದರೂ ಉಳಿದ ಪಾಂಡವರ ಕಡೆ ಇರುವ ಸೈನಿಕರಿಗೆ ಆ ಅನುಕೂಲವನ್ನ ಮಾಡಿಕೊಡ್ತಾರೆ. ಈ ದುರ್ಯೋಧನ ಎಂಥ ನೀಚ ಅಂದ್ರೆ, ಇದನ್ನೆಲ್ಲ ನೀವು ಮಹಾಭಾರತ ಓದಿಯೇ ತಿಳ್ಕೊಳ್ಬೇಕು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ದುರ್ಯೋಧನ ನಮಗೆ ನಾಯಕ ಆಗಿಬಿಟ್ಟಿದ್ದಾನೆ. ಈಗ ದುರ್ಯೋಧನ ಅಂದ್ರೆ ಮಹಾಪರಾಕ್ರಮಿ. ಸುಳ್ಳು ಹೇಳ್ತಿಲ್ಲ, ನನ್ನ ವಿದ್ಯಾರ್ಥಿ ಒಬ್ಬರಿಗೆ ಕೇಳಿದ್ದೆ ನಾನು, ನಿನಗೆ ಮಹಾಭಾರತದಲ್ಲಿ ಯಾವ ಪಾತ್ರ ಇಷ್ಟ ಅಂತ. ನನಗೆ ಕರ್ಣ ಮತ್ತು ದುರ್ಯೋಧನ ಅಂತ. ಯಾಕೆಂದ್ರೆ ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಪರಾಕ್ರಮಿ, ಅರ್ಜುನನನ್ನು ಮೀರಿಸುವ ಪರಾಕ್ರಮಿ ಕರ್ಣ ಅಂತ ಹೇಳ್ತಾರೆ. ಮಹಾಭಾರತ ಎಲ್ಲೂ ಹೇಳಿಲ್ಲ. ಕರ್ಣ ಪರಾಕ್ರಮಿ ಅಂತ ಹೇಳಿದೆ, ಆದರೆ ಅರ್ಜುನನನ್ನು ಮೀರಿಸುವಷ್ಟು ಶಕ್ತಿ ಅವನಿಗೆ ಇದ್ದಿದ್ದಿಲ್ಲ. ಅರ್ಜುನನ ಸಮಾನವಾಗಿದ್ದ ಅಂತ ಹೇಳ್ಬೋದಷ್ಟೇ. ಆದರೆ ಕರ್ಣ ಮತ್ತು ದುರ್ಯೋಧನ ಎಷ್ಟು ದುಷ್ಟರು ಅಂದ್ರೆ, ದ್ರೌಪದಿಯನ್ನ ಏಕ ವಸ್ತ್ರದಲ್ಲಿ ಎಳೆದು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ
ಸೀರೆಯನ್ನ ಅಂದ್ರೆ ಆ ವಸ್ತ್ರವನ್ನ ಎಳಲಿಕ್ಕೆ ಅಂತ ಶುರು ಮಾಡ್ತಾನೆ. ಆವಾಗ ಕರ್ಣ ಏನ್ ಹೇಳ್ತಾನೆ ಗೊತ್ತಾ? ಎಂಥ ಕೆಟ್ಟ ಮಾತು ಆಡ್ತಾನಂದ್ರೆ ಕರ್ಣ, ದ್ರೌಪದಿ ಹೇಗಿದ್ರು 5 ಜನರನ್ನ ಮದುವೆಯಾಗಿದ್ದಿ, ಇನ್ನೊಬ್ಬರನ್ನು ಮದುವೆ ಆಗ್ಬಿಡು. ವಸ್ತ್ರ ಇಲ್ಲಿ ಅಂದ್ರೆ ಸಭೆಯಲ್ಲಿ ವಸ್ತ್ರ ಎಳೀತಾ ಇದ್ದಾನಲ್ವಾ, ಈ ವಸ್ತ್ರ ಎಳೆಯುವ ದುಶ್ಯಾಸನ ನಿನ್ನ ಗಂಡನಾಗ್ಬಿಡ್ತಾನೆ, ಆವಾಗ ನಿನಗೇನು ಅನ್ಸೋದಿಲ್ಲ. ನೋಡ್ರಿ ಎಂಥ ಕೆಟ್ಟ ಮಾತು. ಅಂದ್ರೆ ಆ 5 ಜೊತೆ ಇನ್ನೊಂದು ಹೇಳ್ತಾನ, ಅವನು ನಮಗೆ ಆದರ್ಶ. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ ರಾವಣ ನಮ್ಮ ಹೀರೋ ಅಂತ. ಅವನ ಬಗ್ಗೆ ಹಾಡುಗಳೆಲ್ಲ ಬಂದಿದೆ ಈಗ. ಆ ಹಾಡಿಗೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಕುಣಿತಾರೆ ಈಗ ರಾವಣ ಅಂತ ಹೇಳಿ. ರಾವಣ ಯಾರು ಅಂತಂದ್ರೆ, ವಾಲಿ ಮತ್ತು ರಾವಣರು ಯುದ್ಧ ಆಡ್ತಾರೆ ಒಂದ್ಸಾರಿ. ಎಲ್ಲರನ್ನು ಗೆಲ್ಲಬೇಕು ಅಂತ ರಾವಣ ಹೋದಾಗ ವಾಲಿಯನ್ನ ನೋಡ್ತಾನೆ. ಇವನ ಜೊತೆಗೂ ಯುದ್ಧ ಆಡಿ ನಾನು ಗೆಲ್ತೀನಿ ಅಂತ ಹೋದಾಗ ವಾಲಿ ಅವನನ್ನ 5 ನಿಮಿಷದಲ್ಲಿ ನಿಗ್ರಹಿಸಿ ಅವನಿಗೆ ಹೇಳ್ತಾನೆ, ನನ್ನ ತಂಟೆಗೆ ಬರಬೇಡ, ನಾನು ಮಹಾಪರಾಕ್ರಮಿ ಅಂತ ಹೇಳ್ತಾನೆ. ಹೌದಲ್ವಾ? ಇಂಥ ಒಳ್ಳೆಯ ಪರಾಕ್ರಮಿಯ ಫ್ರೆಂಡ್ಶಿಪ್ ಮಾಡಿದ್ರೆ ನನಗೂ ಒಳ್ಳೇದಾಗ್ತದೆ, ನಾನು ಬೇಕಾದ್ದನ್ನು ಪಡಿಬಹುದು ಅಂದ್ಕೊಂಡು ವಾಲಿಯ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾನೆ. ಏನು ಒಪ್ಪಂದ ಅಂತ ಹೇಳಿದ್ರೆ, ಇನ್ನು ಮೇಲೆ ನಾನು ಮತ್ತು ನೀನು ಇಬ್ಬರೂ ಸೇರಿ ಜಗತ್ತಲ್ಲಿರುವ ಹೆಣ್ಣು ಹೊನ್ನು ಮಣ್ಣು ಎಲ್ಲವನ್ನೂ ಭೋಗಿಸೋಣ ಅಂತ. ಯಾರು ಸಿಗ್ತಾರೋ ಅವ್ರು ನಮ್ಮ ಹೆಂಡತಿ ಇರುವಂತ ಇಂಥ ಒಪ್ಪಂದ ಮಾಡ್ಕೊಂಡಿದ್ರು. ಅವರೆಲ್ಲ ನಮಗೆ ಈಗ ನಾಯಕರಾಗಿದ್ದಾರೆ. ಕೃಷ್ಣ, ರಾಮ, ಭೀಮ, ಹನುಮಂತ ಇವರು ನಮ್ಮ ನಿಜವಾದ ನಾಯಕರು. ಕೃಷ್ಣ ಧರ್ಮರಾಯನು ಮದುವೆ ಆಗುವಾಗ ಇದೆಲ್ಲೂ ಬಂದೇ ಇದೆ ನೋಡ್ರಿ. ಈ ಕರ್ಣ ದಾನಶೂರ ಅಂತ ನಿಜವಾಗಲೂ ದಾನಶೂರ ಕೃಷ್ಣ. ಧರ್ಮರಾಯ ಮದುವೆ ಆಗುವಾಗ ವರ್ಷಕ್ಕೆ ಬೇಕಾಗುವಷ್ಟು ಎಲ್ಲ ಧಾನ್ಯಗಳನ್ನ ಎಲ್ಲ ಸಂಪತ್ತನ್ನ ಕೊಟ್ಟು ಕಳಿಸಿದ್ನಂತೆ. ಕಳಿಸುವಾಗ ಒಂದು ಮಾತು ಹೇಳಿದಂತೆ, ಯಾರಿಗೂ ಹೇಳಬೇಡ ನಾನು ಕೊಟ್ಟಿದ್ದು ಅಂತ. ಅಂದ್ರೆ ಕೃಷ್ಣ ಕೊಟ್ಟ, ಕೃಷ್ಣ ದಾನ ಮಾಡಿ. ನೋಡ್ರಿ, ದಾನ ಅಂದ್ರೆ ಹೆಂಗ್ ಮಾಡ್ಬೇಕು. ಏನೋ ಒಂದು ಕರ್ಣಕುಂಡಲ ದಾನ ಮಾಡಿದ್ದಕ್ಕೆ ದಾನಶೂರ ಆಗಿಬಿಟ್ಟಂತೆ ಕರ್ಣ. ಅವರೆಲ್ಲ ನಮ್ಮ ಇತಿಹಾಸದಲ್ಲಿ ಆದರ್ಶ ಪುರುಷರಲ್ಲ. ಆದ್ರೆ ಕರ್ಣ ಒಳಗಿಂದ ಒಳ್ಳೆಯವನೇ, ಒಳಗಡೆಯಿಂದ ಏನು ಕೆಟ್ಟವನಲ್ಲ. ದುರ್ಯೋಧನ ಅನ್ನ ತಿಂದು ಹಂಗೆ ಆಗಿದ್ದ. ಅದಕ್ಕೆ ತಿನ್ನಬಾರದ ಜಾಗದಲ್ಲಿ ಅನ್ನ ತಿಂದ್ರೆ ನಾವು ಹಂಗೆ ಆಗ್ತೀವಿ. ಹೀಗೆ ಆ ಭೀಮಸೇನ ದೇವರು ಮುಂದೆ ಯುದ್ಧವನ್ನ ಮಾಡಬೇಕು ಅಂತ ತೀರ್ಮಾನ ಆದಾಗ, ಯುದ್ಧದಲ್ಲಿ ನಮಗೆಲ್ಲ ಗೊತ್ತಿದೆ, ಕೃಷ್ಣ ಕೇಳ್ತಾನೆ ಏನು ಬೇಕು ನಿನಗೆ ಅಂತ. ನನಗೆ ಸೈನ್ಯ ಬೇಕು ಅಂತ ದುರ್ಯೋಧನ ಹೇಳ್ತಾನೆ. ನನಗೆ ನೀನು ಬೇಕು ಅಂತ ಅರ್ಜುನ ಕೃಷ್ಣನನ್ನ ಬಯಸ್ತಾನೆ. ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾನೆ ಕೃಷ್ಣ, ನಾನು ಆಯುಧವನ್ನ ಹಿಡಿಯೋದಿಲ್ಲ, ಹಾಗಿದ್ರೆ ಬರ್ತೀನಿ, ನೀನಿದ್ರೆ ಸಾಕಪ್ಪ ಕೃಷ್ಣ ಅಂತ ಅವನನ್ನು ಕರೀತಾನೆ. ಆಮೇಲೆ ಕೃಷ್ಣ ಅರ್ಜುನನಿಗೆ ಗೀತೆಯನ್ನ ಉಪದೇಶ ಮಾಡ್ತಾನೆ. ಸೂಕ್ಷ್ಮ ಗಮನಿಸ್ಬೇಕು ನೀವು, ಧರ್ಮರಾಯನಿಗೆ ಗೀತೆಯನ್ನ ಯಾಕೆ ಉಪದೇಶ ಮಾಡಲಿಲ್ಲ, ಅಥವಾ ಭೀಮನಿಗೆ ಯಾಕೆ ಉಪದೇಶ ಮಾಡಲಿಲ್ಲ? ಇನ್ನೂ ಇಬ್ಬರಿದ್ರಲ್ವ, ನಕುಲ ಮತ್ತು ಸಹದೇವ. ಈ ಅವರನ್ನ ಬಿಟ್ಟು ಕೇವಲ ಅರ್ಜುನನಿಗೆ ಮಾತ್ರ ಯಾಕೆ ಉಪದೇಶ ಮಾಡಿಲ್ಲ ಅಂತಂದ್ರೆ, ಅರ್ಜುನ ಅಂದ್ರೆ ಯಾರು ಅಂತ ನಾವು ತಿಳ್ಕೊಳ್ಬೇಕು. ರಾಮಾವತಾರದಲ್ಲಿ ವಾಲಿಯೇ ಇಂದ್ರ, ವಾಲಿ ಇದ್ನಲ್ವಾ ಅವನೇ ಇಂದ್ರ. ಕೃಷ್ಣಾವತಾರದಲ್ಲಿ ಅದೇ ವಾಲಿ ಅರ್ಜುನನಾಗಿ ಬಂದಿದ್ದಾನೆ ಈಗ. ಅಂದ್ರೆ ಆ ಅವತಾರದಲ್ಲಿ ತಪ್ಪನ್ನ ಮಾಡಿದ್ದ, ತಪ್ಪು ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ರಾಮನ ಪಾದದಲ್ಲಿ ಪ್ರಾಣವನ್ನು ಬಿಟ್ಟಿದ್ದ. ರಾಮನ ಪಾದದಲ್ಲಿ ಪ್ರಾಣ ಬಿಟ್ಟಿದ್ದಕ್ಕೆ ಅವನಿಗೆ ಮುಂದಿನ ಅವತಾರದಲ್ಲಿ, ಮುಂದಿನ ಯುಗದಲ್ಲಿ ಅವನಿಗೆ ಕೃಷ್ಣನ ಭಕ್ತನಾಗುವ ಅವಕಾಶ ಸಿಕ್ತು. ಭೀಮಸೇನದೇವರಿಗೆ ಗೀತೆಯನ್ನು ಯಾಕೆ ಹೇಳಿಲ್ಲ ಅಂದ್ರೆ, ಭೀಮಸೇನದೇವರಿಗೆ ಇದೆಲ್ಲ ಗೊತ್ತಿತ್ತು. ಕೃಷ್ಣ ಹೇಳಿದ ಎಲ್ಲ ಅಂಶವೂ ಭೀಮಸೇನದೇವರಿಗೆ ಗೊತ್ತಿತ್ತು. ಧರ್ಮರಾಯನಿಗೆ ಧರ್ಮಜ್ಞಾನ ಇತ್ತು, ಆದರೆ ಪಾಪದವನು. ಆದರೆ ಡೌಟ್ ಇದ್ದಿದ್ದಿಲ್ಲ ಅವನಿಗೆ. ನೇರವಾಗಿ ಕೆಲಸ ಬಿಟ್ಟು ಹೋಗ್ತಿದ್ದ, ಇಲ್ಲ ಕೆಲಸ ಮಾಡ್ತಾ ಇದ್ದ. ಅರ್ಜುನ ಏನು ಅಂತಂದ್ರೆ ಒಂದು ರೀತಿಯಲ್ಲಿ ಸಂಶಯಾತ್ಮಕ. ಯಾಕೆಂದ್ರೆ ಯಾಕೋ ಧರ್ಮ ಅಂತ ಅನಿಸ್ತಾ ಇದೆ, ಯುದ್ಧ ಆದ್ರೂ ಬೇಡ ಅಂತ. ಎಲ್ಲ ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಗುರುಗಳು, ನಮ್ಮ ತಮ್ಮ ಇವರಿಗೆಲ್ಲ ಹೊಡೆಯೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ, ನಾನು ಹೋಗಿ ಭಿಕ್ಷೆ ಪಡ್ಕೊಂಡು ಜೀವನ ಮಾಡ್ತೀನಿ ಅಂತಾನೆ ಅರ್ಜುನ. ಅದಕ್ಕೆ
ಕೃಷ್ಣ ಹೇಳೋ ಮಾತು ಏನು ಅಂತಂದ್ರೆ, ನೀನು ಅಂದ್ರೆ ಧರ್ಮ ತಿಳಿದವರು ಧರ್ಮ ಬಿಟ್ಟರೆ ಸಮಸ್ಯೆ ಏನು ಅಂತಂದ್ರೆ ಅವರೇ ಬಿಟ್ಟಿದ್ದಾರೆ, ನಾವೇ ಬಿಡಬಾರ್ದು. ನಮ್ಮ ಮನೆಯಲ್ಲಿ 4 ಜನ ಉಪವಾಸ ಮಾಡಿರ್ತೀವಿ, ನಾವು ಏಕಾದಶಿನೋ ಮತ್ತೊಂದೇನೋ ವ್ರತ ಹೇಳಿರ್ತೀವಿ. ದೊಡ್ಡವರನ್ನು ನಾವು ಶುರು ಮಾಡಿರ್ತೀವಿ. ದೊಡ್ಡವರು ಯಾವುದೋ ನೆಪದಿಂದ ಉಪವಾಸನೋ ಆ ವ್ರತವನ್ನ ಬಿಟ್ಟರೆ, ಅಪ್ಪ ನೀನೇ ಬಿಟ್ಟಿದ್ದಿ, ನಾನು ಬಿಡಬಾರ್ದೇನು? ಯಜ್ಞದಾಚರತಿ ಶ್ರೇಷ್ಠ ತತ್ತದೇವೇ ಕರೋಚನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವರು ಮಾಡಿ ಬಿಟ್ಟದ್ದನ್ನು ನಾವು ಮಾಡ್ತೀವಿ. ದೊಡ್ಡವರೇ ಮಾಡಿದ್ಮೇಲೆ ದೊಡ್ಡವರೇ ಕೆಟ್ಟ ಪದ ಆಡುವಾಗ, ಮಗು ಕೆಟ್ಟ ಪದ ಆಡಿದಾಗ ದೊಡ್ಡವರಿಗೆ ಬೈಯುವ ಹಕ್ಕಿಲ್ಲ. ಹಾಗಾಗಿ ನೀನು ಬಿಟ್ಟರೆ ನಿನ್ನ ನೋಡಿ ಎಲ್ಲ ಸೈನಿಕರು ಯುದ್ಧದಿಂದ ಹೊರ ಹೋಗ್ತಾರೆ. ಆಗ ದುರ್ಯೋಧನನ ಕೆಟ್ಟ ರಾಜ್ಯದಲ್ಲಿ ಜನರು ಬದುಕಬೇಕಾಗ್ತದೆ ಅಲ್ವಾ? ಕೆಟ್ಟವರನ್ನ ಸಂಹಾರ ಮಾಡಲೇಬೇಕಲ್ವಾ? ಇಲ್ಲಿ ಬಿಟ್ಟರು ಬಹಳ ಜನ ಹೇಳ್ತಿದ್ರು, ಅವರಿಗೂ ಬುದ್ಧಿ ಹೇಳಬೇಕಾಗಿತ್ತಲ್ಲ. ಬುದ್ಧಿ ಇರೋರಿಗೆ ಹೇಳುದು, ದುರ್ಬುದ್ಧಿ ಇರೋರಿಗೆ ಏನು ಹೇಳ್ತಾರೆ? ಅದಕ್ಕೆ ಅರ್ಜುನಿಗೆ ಹೇಳಿದ ಬುದ್ಧಿ. ದುರ್ಯೋಧನಿಗೆ ಹೇಳಿದ್ರೆ ಕೇಳ್ತಿದ್ದೇನೋ, ಅದೆಲ್ಲ ಸರಿ ಅಂತಿದ್ದ. ಕೊನೆಗೆ ಏನಂತಿದ್ದ ಗೊತ್ತಾ? ಎಲ್ಲ ಗೀತೆ ಮುಗಿದ ಮೇಲೆ ಒಂದು ವೇಳೆ ದುರ್ಯೋಧನಿಗೆ ಹೇಳಿ ನಾನು ಕೊಡ್ರಿ ಒಳ್ಳೆ ಬುದ್ಧಿ, ಅದೆಲ್ಲ ಸರಿ, ಆದ್ರೂ ನಾನು ಗ್ರೇಟ್. ಹೀಗೆ ವರ್ತನೆ ಮಾಡ್ತಾ ಇದ್ರೇನೋ ಅದಕ್ಕೋಸ್ಕರ ಅರ್ಜುನನಿಗೆ ಹೇಳಿದ. ಮತ್ತೆ ಅರ್ಜುನನಿಗೆ ಯಾಕೆ ಹೇಳಿಲ್ಲ ಅಂದ್ರೆ, ಅರ್ಜುನ ಅಂದ್ರೆ ಇಂದ್ರ ಅಂತ ಹೇಳಿದ್ದೇನೆ. ಇಂದ್ರ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಅಭಿಮಾನಿ. ಎಲ್ಲ ಇಂದ್ರಿಯಗಳು ಸರಿಯಾಗಿರ್ಬೇಕಾದ್ರೆ ಭಗವದ್ಗೀತೆಯನ್ನು ಓದಬೇಕಂತ. ಭಗವದ್ಗೀತೆಯನ್ನು ಓದಿದ್ರೆ ಅವನಿಗೆ ತಪ್ಪು ಮಾಡುವಾಗ ಒಂದು ಎಚ್ಚರಿಕೆ ಇರ್ತದೆ. ಭಗವಂತ ತಪ್ಪು ಮಾಡ್ತಾ ಇದ್ದೀನಿ, ಅನಿವಾರ್ಯ ಕಾರಣದಿಂದ ತಪ್ಪು ಮಾಡಿದರೂ ಸಹ ಬಹಳ ಪಶ್ಚಾತ್ತಾಪ ಭಾವ ಅವನಲ್ಲಿ ಇರ್ತದೆ. ಹಾಗಾಗಿ ಭಗವದ್ಗೀತೆಯನ್ನ ಅರ್ಜುನನಿಗೆ ಹೇಳಿದ್ದಂತೆ. ಅನೇಕ ರೀತಿ ಪ್ರಶ್ನೆಗಳನ್ನ ಕೇಳ್ತಾನ. ಅಲ್ಲ, ಭಗವದ್ಗೀತೆ ಹೇಳೋಷ್ಟೊತ್ತಿಗೆ ಈ ಉಳಿದವರೆಲ್ಲ ಏನು ಮಾಡ್ತಾ ಇದ್ರು? 1-2 ಗಂಟೆ ಮಾತಾಡಿದ್ರೇನು ಅಂತ ಅನ್ಕೋಬೇಡಿ. ಅವರಿಬ್ರು ಮಾತಾಡಿದ್ರು ಒಂದು 10-15 ನಿಮಿಷ ಮಾತಾಡಿರ್ಬೋದು ಅಷ್ಟೇ. ಅದು ನಮಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ಕಣ್ಣು ಬಹಳ ಚಿಕ್ಕದು, ನಮ್ಮ ಮನಸ್ಸು ಬಹಳ ಚಿಕ್ಕದು. ಒಂದು ವಸ್ತುವನ್ನ ತುಂಬಾ ಹತ್ತಿರದಿಂದ ನೋಡಿದ್ರೆ ದೊಡ್ಡದಾಗಿ ಕಾಣಿಸುತ್ತಲ್ಲ, ಹಂಗೆ. ಯಾಕೆಂದ್ರೆ ಸಂಸ್ಕೃತ ಅನ್ನೋದು ಹಾಗೆ ಇತ್ತು. ಅದನ್ನ ಒಂದು ಶ್ಲೋಕದ ರೂಪದಲ್ಲಿ ವ್ಯಾಸರು ಮಹಾಭಾರತದಲ್ಲಿ ಕೊಟ್ಟರು. ಅವರು ಅಷ್ಟೊತ್ತು ಮಾತಾಡಿದ್ರು, 1 ಗಂಟೆ 2 ಗಂಟೆ ಪ್ರವಚನ ಮಾಡ್ಕೊಂಡು ಕೂತ ಕೃಷ್ಣ, ಇವನು ಕೇಳ್ತಾ ಕೂತ ಅಂತ ಅನ್ಕೋಬೇಡ್ರಿ. ಒಂದು 10-15 ನಿಮಿಷ ಮಾತುಕತೆ ಆದ್ಮೇಲೆ ಯುದ್ಧ ಶುರು ಆಯಿತು. ಆಮೇಲೆ ಯುದ್ಧದಲ್ಲಿ ನಮಗೆಲ್ಲ ಗೊತ್ತಿದೆ ನಮ್ಮ ಮನಸ್ಸು ಹೇಗಿರುತ್ತೆ ಅಂತ. ಅರ್ಜುನನಿಗೆ ಇಷ್ಟೆಲ್ಲ ಗೀತೆಯನ್ನು ಹೇಳಿದ್ನ. ದೇಹ ಬರುತ್ತೆ ಹೋಗುತ್ತೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ದೇಹಕ್ಕೆ ಜೀವ ಬರುತ್ತೆ ಹೋಗುತ್ತೆ, ಒಮ್ಮೊಮ್ಮೆ ಚಿಕ್ಕವನಿಂದ ಹೋಗುತ್ತೆ, ಒಮ್ಮೊಮ್ಮೆ ಮುದುಕನಾದ್ಮೇಲೆ ಹೋಗುತ್ತೆ. ಇದಕ್ಕೆಲ್ಲ ಹೆದರಬೇಡ ಅಂತ ಹೇಳಿದ್ನಲ್ವಾ? ಅಭಿಮನ್ಯು ಪ್ರಾಣವನ್ನ ಬಿಟ್ಟ ಮೇಲೆ ಅರ್ಜುನ ಎಷ್ಟು ಅಪ್ತ ಅಂದ್ರೆ ಎಲ್ರಿಗೂ ಬೈಲಿಕ್ಕೆ ಶುರು ಮಾಡ್ತಾನೆ. ನಮ್ಮ ಅಣ್ಣ ಧರ್ಮರಾಯ ನೀನು ಉಪಯೋಗ ಇಲ್ಲ, ನೀನಿದ್ದು ಉಪಯೋಗ ಆಗಲಿಲ್ಲ, ಎಲ್ರಿಗೂ ಬೈತಾನ. ಎಲ್ಲ ಸೈನಿಕರಿಗೆ, ಸೇನಾಧಿಪತಿಗಳಿಗೆ ಎಲ್ರಿಗೂ ಬೈತಾನೆ. ನಮ್ಮ ಮಗನನ್ನು ಉಳಿಸ್ಲಿಕ್ಕಾಗಲಿಲ್ಲ ನಮಗೆ, ಇನ್ನೂ ವಯಸ್ಸಿಗೆ ಬಂದಿಲ್ಲ, ಅವನು ಚಿಕ್ಕ ಮಗು, ಹಾಗೆ ಹೀಗೆ. ನೋಡ್ರಿ, ಕೇಳಿದ್ದನ್ನ ಎಷ್ಟು ಬೇಗ ಮರಿತೀವಿ ನಾವು. ಮೊದಲನೇ ದಿನ ಹೇಳಿದ ಭಗವದ್ಗೀತೆಯನ್ನ 13ನೇ ದಿನ ಮರೆತು ಬಿಟ್ಟ. ಅಭಿಮನ್ಯು ಹೋದಾಗ ನಮ್ದು ಅದೇ ಪಾಠ. 13 ದಿವಸಕ್ಕೆ 13 ನಿಮಿಷಕ್ಕೆ ನಾವು ಎಲ್ಲ ಮರೆತು ಬಿಡ್ತೀವಿ. ಎಲ್ಲ ಪ್ರವಚನ ಕೇಳುವಾಗ ನಮಗೊಂದು ವೈರಾಗ್ಯ ಬಂದಿರ್ತದೆ. ಮನೆಗೆ ಹೋದ್ಮೇಲೆ ಧಾರಾವಾಹಿ ನೆನಪಾಗ್ತದೆ. ಪ್ರವಚನ ಎಷ್ಟು ಗಂಟೆಗೆ ಆಚಾರ್ಯ ಅಂತ ಒಬ್ರು ಕೇಳಿದ್ರು. 5:15. 5:15 ಅಂದ್ರೆ 6ಕ್ಕೆ ಒಂದು ಯಾವುದೋ ಸೀರಿಯಲ್ ಶುರು ಆಗ್ತದೆ. ಅಂದ್ರೆ ಅರ್ಧ ಗಂಟೆ ಕೇಳಬಹುದು ನಾವು. ಒಳ್ಳೆಯದನ್ನ ಕೇಳಲಿಕ್ಕೆ ಜನವೇ ಇಲ್ಲ. ನೋಡ್ರಿ, ಇಲ್ಲೆಲ್ಲ ಕೂತಿದ್ದೀರಿ, ನಾನು ಎಲ್ಲ ಕಡೆ ಮಾತು ಹೇಳ್ತಿರ್ತೀನಿ. ಯುವಕರು ಬಹಳ ಕಮ್ಮಿ, ಮುದುಕರೇ ಜಾಸ್ತಿ. ಪಾಪ ಅವ್ರು ಕೇಳಿ ಉದ್ಧಾರ ಹೋಗ್ಬಿಡ್ತಾರೆ. ಮುಂದಿನ ಜನರೇಷನ್ ಬಿಲ್ಡ್ ಮಾಡ್ಕೊಳ್ತಾರೆ. ಅವ್ರವ್ರ ಒಳ್ಳೆ ದೇಹ ಪಡ್ಕೊಂಡು ಸಾಧನೆ ಮಾಡ್ತಾರೆ. ಯುವಕರು ಅವರಿಗೆ ಸೈನ್ಸು, ಕ್ರಿಕೆಟು, ಮತ್ತೊಂದು ಇನ್ನೊಂದು ಅಂತ ಅವರು ಹಾಳಾಗ್ತಿದ್ದಾರೆ. ಎಲ್ಲ ಕಡೆನೂ ಅಷ್ಟೇ. ನನ್ನ ಹತ್ರ ಪಾಠಕ್ಕೆ ಬರ್ತಾರೆ ಒಂದಷ್ಟು ಜನ, ಅದರಲ್ಲಿ 99.9% ಮುದುಕರೆ. ಯುವಕರು ಯಾರಂದ್ರೆ ನಾನು ಒಬ್ಬರೇ ಅಲ್ಲಿ ಪಾಠ ಹೇಳೋದು. ಹಾಗಾಗಿದೆ, ಯುವಕರು ಯಾರೂ ಇಲ್ಲ. ಅದಕ್ಕೆ ಯುವಕನ ವಯಸ್ಸಿನವನಿಗೆ ಹೇಳಿದಂತೆ, ಬಾಲಕನಿಗೂ ಹೇಳಿಲ್ಲ,
ದೊಡ್ಡವರಿಗೂ ಹೇಳಿಲ್ಲ. ಮಧ್ಯದ ವಯಸ್ಕ ಯಾರು ಅಂತಂದ್ರೆ ಅರ್ಜುನ. ಆ ಅರ್ಜುನನಿಗೆ ಆಗಿನ ಕಾಲದಲ್ಲಿ ಯುವಕ ಅವನು, ಈಗಾದ್ರೆ ಅವನು ಒಂದು ರೀತಿಯಲ್ಲಿ ಮುದುಕ, 55 ವರ್ಷ. ಆದರೆ ಆಗಿನ ಕಾಲದಲ್ಲಿ ಮಧ್ಯ ಅಂದ್ರೆ ಯಾರು ಮಧ್ಯದಲ್ಲಿರ್ತಾರೋ ಅವ್ರಿಗೆ ಹೇಳಬೇಕು ಒಳ್ಳೆಯ ಬುದ್ಧಿಯನ್ನು. ಯಾಕೆಂದ್ರೆ ಅವರು ಬಾಲ್ಯವನ್ನು ನೋಡಿರ್ತಾರೆ, ಇನ್ನು ವೃದ್ಧಾಪ್ಯವನ್ನು ನೋಡಬೇಕಾಗಿದೆ. ಎರಡರ ಅನುಭವವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಅರ್ಜುನನಿಗೆ ಹೇಳಿದ. ಹೀಗೆ ಆ ಕೃಷ್ಣ ಗೀತೆಯನ್ನು ಅರ್ಜುನನಿಗೆ ಹೇಳಿ ಮುಂದೆ ಯುದ್ಧ ಎಲ್ಲ ಆಗ್ತದೆ. 11 ಅಕ್ಷೋಹಿಣಿ ಸೇನೆಯಲ್ಲಿ 6 ಅಕ್ಷೋಹಿಣಿ ಸೇನೆಯನ್ನ ಭೀಮನೊಬ್ಬನೇ ಸಂಹಾರ ಮಾಡ್ತಾನೆ. ಭೀಮ ಬಂದಾಗ ಆ ಭೀಮನ ಪರಾಕ್ರಮ ಎಂಥದ್ದು ಅಂದ್ರೆ ಅವನು ಹೊಡಿತಾ ಹೋಗ್ತಿರ್ತಾನೆ. ಗದಾ ಯುದ್ಧ ಅಂದ್ರೆ ಗದಾ ಯುದ್ಧ, ಬಾಣ, ಬಿಲ್ಲು ಬಾಣ ಎಲ್ಲ ಗೊತ್ತಿತ್ತು. ಮತ್ತೆ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಭೀಮಸೇನ ಅಂದ್ರೆ ಊಟ ಮಾಡಿ ಮಲಗೋನು, ಅವನು ಹೊಟ್ಟೆ ಭಾಗ ಅಂತ ತಿಳ್ಕೊಂಡಿದ್ದಾರೆ. ಹೊಟ್ಟೆ ಭಾಗ ಅಲ್ಲ, ಅವನು ಸ್ಫುರದ್ರೂಪಿಯಾದ ಪರಮ ಶಕ್ತಿಯುತವಾದ ದೇಹ ಅವನು. ಇಡೀ ಮಹಾಭಾರತದಲ್ಲಿ ಅತ್ಯಂತ ಸುಂದರ ಯಾರು ಅಂತಂದ್ರೆ ಗೊತ್ತಿದೆ ನಮಗೆ, ಶ್ರೀಕೃಷ್ಣ ಪರಮಾತ್ಮ. ಬರೀ ಹೆಸರು ಹೇಳಿದ್ರೆ ಸಾಕು, ಒಂದರ ಆನಂದ ಆಗುತ್ತೆ ನಮಗೆ. ಅವನನ್ನ ಬಿಟ್ಟರೆ ಮಹಾಪರಾಕ್ರಮಿ ಮಹಾಸುಂದರ ಅಂದ್ರೆ ಭೀಮಸೇನ ದೇವರು. ಉಳಿದವರೆಲ್ಲ ಸುಮ್ಮನೆ. ಯಾಕೆಂದ್ರೆ ಸುಂದರರಲ್ಲಿ ಸುಂದರ ಅಂದ್ರೆ ಭೀಮ. ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕಪಿಹಿ, ಸುಂದರೇ ಸುಂದರೀ ಸೀತಾ, ಸುಂದರೇ ಭಿನ್ನ ಸುಂದರ. ಹನುಮಂತನು ಹೇಗೆ ಸುಂದರನಾಗಿದ್ದನೋ ಅದೇ ರೀತಿ ಭೀಮನು ಸುಂದರನಾಗಿದ್ದ. ನಾನು ಹೇಳಿದ್ದೀನಿ, ಸುಂದರನಾಗೋದು ಯಾವಾಗ ಅಂದ್ರೆ ಮುಖಕ್ಕೆ ಪೌಡರ್ ಹಾಕೊಂಡಾಗಲ್ಲ, ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬರೀ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲ, ಅದು ದೇವರ ಕೆಲಸ ಆಗಿರ್ಬೇಕು. ಒಳ್ಳೆ ಕೆಲಸ ವಿತ್ ಅದು ದೇವರ ಕೆಲಸ ಆಗಿರ್ಬೇಕು. ಹೀಗೆ ಆ ದೇವರ ಸೇವೆಯನ್ನ ಭೀಮಸೇನ ದೇವರು ಅವನ ಆಜ್ಞೆಯಂತೆ ಯಥೇಚ್ಛವಾಗಿ ಮಾಡಿದ್ರಂತೆ. ಈ ಮಧ್ಯದಲ್ಲಿ ಒಂದು ಪ್ರಸಂಗ ಏನಂದ್ರೆ, ಆ ದ್ರೌಪದಿ ಒಂದು ಪಾರಿಜಾತದ ಹೂವನ್ನ ಕೇಳಿದ್ನಂತೆ. ದೇವಲೋಕದ ಹೂ ಭೀಮಸೇನ ದೇವರು ಕೇಳಿದ್ನಂತೆ. ಯಾಕೆಂದ್ರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಸಂಚಾರ ಮಾಡಲಿಕ್ಕೆ ಎಲ್ರಿಗೂ ಕೆಲವು ದೇವತೆಗಳಿಗೆ ಅಧಿಕಾರ ಇದೆ. ಅದರಲ್ಲಿ ಮುಖ್ಯವಾಗಿ ವಾಯುದೇವರಿಗೆ ಅವರಿಗೆ ಅಧಿಕಾರ ಇದೆ. ಉಳಿದವರೆಲ್ಲ ನಾವೆಲ್ಲ ಹೋಗ್ಬೇಕು ಅಂದ್ರೆ ಸಾಯ್ಬೇಕಾಗುತ್ತೆ. ನಾವೇನಾದರೂ ನಮ್ಮ ಹೆಂಡತಿಗೋ ನಮ್ಮ ಅಮ್ಮನಿಗೋ ನಮ್ಮ ತಮ್ಮನಿಗೋ ಏನಾದರೂ ಕೊಡಬೇಕಾದ್ರೆ ಪೂರ್ತಿ ದೇಹವನ್ನು ಬಿಟ್ಟು ಹೋಗಬೇಕಾಗುತ್ತೆ. ಹಾಗಾಗಿ ಅಂಥ ಸಾಹಸ ನಾವೇನು ಮಾಡೋದು ಬೇಡ. ಭೀಮಸೇನ ದೇವರು ಹೋಗುವಾಗ ಮಧ್ಯದಲ್ಲಿ ಹನುಮಂತ ಕೂತ್ಕೊಂಡಿದ್ದ. ಹನುಮಂತ ಈ ಬಾಲವನ್ನ ಹಾಸಿ ಕೂತಿದ್ನಂತೆ, ಇಲ್ಲಿಂದ ಅಲ್ಲಿವರೆಗೂ ದೊಡ್ಡ ಬಾಲ ಮಾಡ್ಕೊಂಡು. ಗೊತ್ತಿದೆ ನಮ್ಗೆ, ಅಷ್ಟು ದೊಡ್ಡ ಬಾಲ ಇತ್ತು ಅವನಿಗೆ. ಆ ಬಾಲವನ್ನು ಇನ್ನೂ ಉದ್ದ ಮಾಡ್ತಿದ್ದ, ಚಿಕ್ಕದಾಗಿ ಮಾಡ್ತಿದ್ದ, ನಮ್ಗೆ ಗೊತ್ತಿದೆ, ಲಂಕೆಯನ್ನು ಸುಡುವಾಗ. ಸರಿ, ಆ ಬಾಲವನ್ನ ಹೀಗೆ ಹರಡಿಕೊಂಡು ಕೂತಿದ್ದಾನೆ. ಈ ಭೀಮಸೇನ ದೇವರು ಒಂದು ವ್ರತ ಮಾಡ್ತಿದ್ರಂತೆ, ಯಾವುದೇ ಪ್ರಾಣಿಯನ್ನು ನಾನು ದಾಟಿ ಹೋಗಲ್ಲ ಆಯ್ತಾ. ಅದಕ್ಕೆ ಈ ಹನುಮಂತ ಹೇಳ್ತಾನೆ, ಇಲ್ಲ ನೀನು ದಾಟ್ಕೊಂಡು ಹೋಗು ಅಂತ. ದಾಟ್ಕೊಂಡು ಹೋಗೋದ ಇಲ್ಲ, ನಾನು ಪ್ರಾಣಿಗಳನ್ನ ಅಂದ್ರೆ ಜೀವರಾಶಿಯನ್ನ ದಾಟೋದಿಲ್ಲ ಅಂತ. ಇದೇನು ಬಾಲ ಇದೆ, ತೊಂದರೆ ಇಲ್ಲ, ದಾಟು ಅಂತ. ಹಾಗಲ್ಲ, ಬಾಲ ಅಂದ್ರೆ ಅದು ನಿಮ್ಮ ಅಂಗವೇ, ದೇಹದ ಒಂದು ಭಾಗ, ಅದನ್ನು ದಾಟೋದಿಲ್ಲ, ದಯಮಾಡಿ ಪಕ್ಕಕ್ಕೆ ಸರಿಸ್ಕೊಳ್ಳಿ ಅಂತ ಹೇಳಿದ. ಅದಕ್ಕೆ ಹನುಮಂತ ಹೇಳ್ತಾನೆ, ತುಂಬಾ ವಯಸ್ಸಾಗಿದೆ ನನಗೆ, 2 ಕೋಟಿ ಪ್ಲಸ್ ವಯಸ್ಸು, 2 ಕೋಟಿ ವರ್ಷ ಹನುಮಂತನಿಗೆ. ಸರಿ ಅಂತ ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಬಾಲವನ್ನು ಎತ್ತಲಿಕ್ಕೆ ಆಗೋದೇ ಇಲ್ಲ. ಇಬ್ರು ಒಂದೇ, ಮತ್ತೆ ಹನುಮಂತ ಭೀಮ ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ. ಸುಮ್ಮನೆ ಒಂದು ನಟನೆ ಮಾಡ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ. ಹೇಗೆ ರಾಮ ಪರಶುರಾಮ ಇದ್ರು ಹಾಗೆ ಎಲ್ಲ ಮುಗಿಯುತ್ತೆ. ಬಾಲವನ್ನ ಸರಿಸ್ಕೊಳ್ತಾನೆ. ನೀವು ಮಹಾಪರಾಕ್ರಮಿ ಹನುಮಂತನ್ನ ಅಲ್ವಾ, ಅಣ್ಣ ಅಂತ ಕರೀತಾನೆ. ಎಂಥ ಆತ್ಮೀಯತೆ! ನೀವು ಹನುಮಂತನ್ನ ಅಲ್ವಾ, ರಾಮಾವತಾರದಲ್ಲಿ ರಾಮನಿಗೆ ವಿಶೇಷ ಸೇವೆ ಮಾಡಿದ್ರಿ ನೀವು ಅಂತ. ಗೊತ್ತಾಯ್ತಾ? ನೀವು ಗೊತ್ತಾಗ್ಬಿಡ್ತಾ ಅಂತ. ಹೌದು, ನೋಡಿ, ನೀವು ನೋಡಿದ್ರೆ ಗೊತ್ತಾಗಲ್ವಾ? ಕಪಿಮುಖದಲ್ಲಿದ್ದೀರಿ, ಸುಂದರವಾಗಿದ್ದೀರಿ, ಎಷ್ಟು ವಯಸ್ಸಾದರೂ ಸುಂದರವಾಗಿದ್ದೀರಿ. ನಿಮ್ಮ ಅಟ್ರಾಕ್ಷನ್, ನಿಮ್ಮ ನೋಡ್ಲಿಕ್ಕೆ, ನಿಮ್ಮನ್ನ ನೋಡಿದ್ರೆ ಅದೆಲ್ಲ ಕಥೆ ನೆನಪಾಯ್ತು ನನಗೆ ಅಂತ ಹೇಳ್ತಾನೆ ಭೀಮ. ಹೌದಪ್ಪ, ಹೌದು, ಸೀತೆಗೋಸ್ಕರ ನಾನೇ ಲಂಕೆಗೆ ಹೋದೆ, ಲಂಕೆಯಲ್ಲಿ ಸೀತೆಯನ್ನು ಹುಡ್ಕೊಂಡು ಬಂದು ಎಲ್ಲ ಕಥೆ ಎಲ್ಲ ಹೇಳ್ತಾನೆ. ನಮ್ಗೆ ಗೊತ್ತು ಅಂತಾನೆ ಭೀಮ. ಸರಿ, ಒಂದು ತಪ್ಪು ಮಾಡಿದ್ರಿ ನೀವು. ಭೀಮ ಹೇಳೋ ಮಾತು ನೋಡ್ರಿ. ಒಂದು
ತಪ್ಪು ಮಾಡಿದ್ರೆ ನೀವು ನಾನು ತಪ್ಪು ಮಾಡಿದ್ನ ಅಲ್ಲ, ನೀವು ಲಂಕೆ ಹೋಗಿದ್ದಾರೆ ಆ ಸೀತೆಯನ್ನ ಎತ್ಕೊಂಡು ಹೋಗಿದ್ರೆ ಆಗ್ತಿತ್ತಲ್ವಾ ಅಂತ. ಮುಂದೆ ಮುಂದೆ ಹೇಳೋಣ. ಅಲ್ಲ, ಸೀತೆಯನ್ನ ಮುಟ್ಟಬಾರದು ಅಂತ, ಯಾಕಂದ್ರೆ ಪರದ ಪತ್ನಿಯನ್ನ ಕಣ್ಣೆತ್ತಿ ನೋಡಬಾರದು ಅಂತ ಶಾಸ್ತ್ರ ಇದೆ. ಹಾಗಾಗಿ ಸೀತೆಯನ್ನು ಮುಟ್ಟಬಾರದು, ನೋಡೋದಲ್ಲಿ ಮುಟ್ಟೋದಲ್ಲಿ ನೋಡೋದೇ ಬರೋದಿಲ್ಲ. ಹಾಗಾಗಿ ನಾನು ಹಾಗೆ ಬಿಟ್ಟಿನಪ್ಪ. ಸರಿ, ಪರವಾಗಿಲ್ಲ, ಅವರನ್ನೇನು ಮುಟ್ಟೋದು ಬೇಕಿಲ್ಲ, ಲಂಕೆಯನ್ನೇ ಎತ್ಕೊಂಡು ಬರ್ಬೋದಾಗಿತ್ತಲ್ವ. ಹಂಗೆ ಲಂಕೆಯನ್ನೇ ಈ ಮನೆಯಲ್ಲಿ ಈ ಹೆಂಚಲ್ಲಿ ಹಾಕಿರೋ ಚಪಾತಿ ಥರ ಆ ಲಂಕೆಯನ್ನೇ ಎತ್ಕೊಂಡು ಬರ್ಬೋದಾಗಿತ್ತಲ್ವಾ ಅಂತ ಭೀಮಸೇನ ದೇವರು ಹೇಳಿದಾಗ, ಹೌದು ನಾನು ಎತ್ಕೊಂಡು ಬರ್ಲಿಕ್ಕೆ ಅಂತ ಹೋಗಿದ್ದೆ. ಆಮೇಲೆ ನಮ್ಮ ಸೀತೆ, ನಮ್ಮ ತಾಯಿ, ನಮ್ಮ ಅಮ್ಮ ಹೇಳಿದ್ದು, ನಮ್ಮ ಮನೆಯವರು ಬರ್ತಾರೆ, ನೀನು ಎಕ್ಸ್ಟ್ರಾ ಕೆಲಸ ಮಾಡಬೇಡ, ನಮ್ಮ ಮನೆಯವರ ಪರಾಕ್ರಮ ಆಚಂದ್ರಾರ್ಕವಾಗಿ ಸೂರ್ಯ ಚಂದ್ರರು ಇರುವವರೆಗೂ ಆ ಪರಾಕ್ರಮ ಉಳಿಬೇಕು. ಯಾರೋ ಬಂದರು ಸೀತೆಯನ್ನು ಕರ್ಕೊಂಡು ಹೋದ್ರು ಅಂತ ಪಾಪ ನಮ್ಮ ಮನೆಯವರು ನೋಡಿ ಎಲ್ಲರೂ ಬೈಬಾರ್ದು, ಅಣಕಿಸ್ಬಾರ್ದು, ಹಾಗಾಗಿ ಇಲ್ಲೇ ಬಿಟ್ಟು ರಾಮಚಂದ್ರನನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಿಟ್ನಪ್ಪ ಅಂತ. ಅದ್ರ ಜೊತೆ ಭೀಮ ಇನ್ನೊಂದು ಮಾತು ಹೇಳ್ತಾನೆ, ನಾನಾಗಿದ್ದರೆ ತಗೊಂಡೇ ಬರ್ತಿದ್ದೆ. ಆಗ ಹನುಮಂತ ಹೇಳೋ ಮಾತಿದ್ರು, ಹೌದು ನಾನು ನೀನೇ, ನನಗೂ ಅದೇ ಭಾವನೆ ಇರೋದು. ಆದರೆ ನಾನು ಹೊರಡುವಾಗಲೇ ನಾವು ಹಾಗೆ ಹೊರಟಿದ್ದು. ಮತ್ತೆ ಸೀತೆ ಸಿಗದೆ ಹೋದರೆ ಅಥವಾ ಸೀತೆ ಬರದೆ ಹೋದರೆ ಲಂಕೆನೇ ತಗೊಂಡು ಬರೋಣ ಅಂತ. ಆದರೆ ಹೋದ್ಮೇಲೆ ನಮ್ಮ ತಾಯಿ ಹೇಳಿದ್ದು ನನಗೆ, ನೋಡ್ರಿ ದೊಡ್ಡವ್ರ ಮಾತು ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಸ್ವಲ್ಪ ಏನಾದರೂ ಸಕ್ಕರೆನೋ ಬೇಳೆನೋ ತೊಗೊಂಡು ಬಾ ಅಂತ ಹೇಳಿದ್ರೆ ಜೊತೆಗೆ ಒಂದು ಚಾಕ್ಲೇಟ್ ತರಬಾರ್ದು. ಎಕ್ಸ್ಟ್ರಾ ತಂದರೆ ಬಯಸ್ಕೊಳ್ತೀವಿ. ಅವರಾಗೇ ಕೊಟ್ಟಾಗಿ ತೊಗೊಂಡು ಬರ್ಬೇಕು, ಅವಾಗ ಮರ್ಯಾದೆ. ಇಲ್ಲಾಂದರೆ 2 ಏಟು ಬೀಳ್ತವೆ, ಇನ್ನೊಂದು ಕೊಡೋದೇ ಇಲ್ಲ, ಸಕ್ಕರೆ ಥರ ಕಳಿಸೋದೇ ಇಲ್ಲ ನಮಗೆ. ಅಂದರೆ ದೇವರು ಕೊಟ್ಟ ಕೆಲಸವನ್ನ ಸರಿಯಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅದು ಜಪ ಆದರೂ ಸರಿ, ತಪ ಆದರೂ ಸರಿ, ಊಟ ಆದರೂ ಸರಿ. ಜಾಸ್ತಿ ಊಟ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತೆ, ಕಮ್ಮಿ ಊಟ ಮಾಡಿದ್ರೆ ಮತ್ತೆ ಹಸಿವಾಗುತ್ತೆ. ಎಷ್ಟು ಬೇಕು ಅಷ್ಟೇ ಮಾಡಬೇಕು. ಕೃಷ್ಣ ಹೇಳಿದ್ದಾನೆ, ಅಚಾತಿ ಸ್ವಪ್ನಶೀಲಸ್ಯ, ಅತೀ ನಿದ್ದೆನೂ ಮಾಡಬಾರ್ದು. ಮತ್ತೆ ಹಾಗಂತೇಳಿ ಎಚ್ಚರ ಕುತ್ಕೊಂಡು ಹಗಲು ರಾತ್ರಿ ಓದ್ತಾ ಕೂಡಬಾರ್ದು. ನಿದ್ದೆಗೂ, ಯಾಕಂದ್ರೆ ದೇಹ ಉಳಿಬೇಕಲ್ಲ. ನೀವು ನಾಳೆ ಒಳ್ಳೆ ಆರೋಗ್ಯವಂತರಾಗಬೇಕಾದ್ರೆ ದೇಹ ಉಳಿಬೇಕು. ಯಾವುದನ್ನು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಹೀಗೆ ಭಗವಂತನ ಆಜ್ಞೆಯನ್ನು ಭೀಮಸೇನ ದೇವರು ಮತ್ತು ಹನುಮಂತ ದೇವರು ಯಥೇಚ್ಛವಾಗಿ ಮಾಡಿದ್ದಾರೆ. ಇದಾದಮೇಲೆ ಮುಂದೆ ಆ ಪಾರಿಜಾತ ವೃಕ್ಷ ತರಲಿಕ್ಕೆ ಅಂತ ಭೀಮ ಹೋಗ್ತಾನೆ. ಹೀಗೆ ಆ ಭೀಮ ಮತ್ತು ಹನುಮಂತರ ಸಂವಾದ ಇದೊಂದು ವಿಶಿಷ್ಟವಾದ ಸಂವಾದ. ನಮಗೆಲ್ಲ ಅನಿಸುತ್ತೆ ಇವರು ಬೇರೆ ಇದ್ದಾರೋ, ಇಬ್ಬರು ಒಬ್ಬರೇನೋ ಅಂತ. ಭಾಳ ಜನಕ್ಕೆ ಗೊತ್ತಿರಲ್ಲ. ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂದರೆ ಈ ಕಥೆ ಹೇಳಬೇಕಾಗಿದೆ. ಕೆಲಸ ಎಷ್ಟು ಮಾಡಬೇಕು ಅಂದರೆ ಇಷ್ಟು ಮಾಡಬೇಕು ಅಂತ. ಅದಕ್ಕೆ ಭೀಮ ಮತ್ತು ಹನುಮಂತ ಇಬ್ಬರು ಸಂವಾದದ ರೂಪದಲ್ಲಿ ಆ ಕಥೆಯನ್ನು ನಮಗೆ ಹೇಳಿದ್ದಾರೆ. ಹೀಗೆ ಆ ಭೀಮಸೇನ ದೇವರು ಕೃಷ್ಣನ ಸೇವೆಯನ್ನು ಎಷ್ಟು ಮಾಡಿದ್ದಾರೆ ಅಂತಂದರೆ, ಒಂದ್ಸಾರಿ ಈ ಕಾಡಲ್ಲಿ ಸಂಚಾರ ಮಾಡುವಾಗ ಹಿಡಿಂಬವನದಲ್ಲಿ ಹಿಡಿಂಬಾಸುರನ ತಂಗಿ ಹಿಡಿಂಬೆ ಅವಳನ್ನು ಮದುವೆಯಾಗುವ ಪ್ರಸಂಗ ಬರ್ತದೆ. ಅವಳು ಒಳ್ಳೆಯ ರೂಪವನ್ನು ತೆಗೆದುಕೊಂಡು, ಅವಳು ಯಾರು ಅಂತಂದರೆ ದೇವತೆಗಳ ರೂಪದಲ್ಲಿ ಶ್ರೀ ಅಂತ ಒಬ್ಬಳು ಅಪ್ಸರಾಸ್ತ್ರೀ. ಆ ಅಪ್ಸರಾಸ್ತ್ರೀ ಶಚೀದೇವಿಯ ಶಾಪದಿಂದ ಭೂಮಿಯಲ್ಲಿ ರಾಕ್ಷಸಿಯಾಗಿ ಹುಟ್ಟಿರ್ತಾಳೆ. ಅವಳು ಭೀಮನ ಎದುರಿಗೆ ಒಳ್ಳೆಯ ರೂಪವನ್ನು ತೆಗೆದುಕೊಂಡು ನಾನಿನ್ನ ಮದುವೆ ಆಗಬೇಕು ಅಂತ, ಕೊನೆಗೆಲ್ಲ ಮದುವೆ ಆಗಬೇಕು ಅಂತ ತೀರ್ಮಾನ ಆಗ್ತದೆ. ಆದರೆ ಭೀಮಸೇನ ದೇವರು ಒಪ್ಪೋದೇ ಇಲ್ಲ. ಯಾಕೆಂದರೆ ಇನ್ನೂ ಧರ್ಮರಾಯನಿಗೆ ಮದುವೆ ಆಗಿಲ್ಲ. ಅವನನ್ನು ಬಿಟ್ಟು ನಾನು ತಮ್ಮ ಅಂದರೆ ಅಣ್ಣನನ್ನು ಬಿಟ್ಟು ತಮ್ಮ ಮದುವೆ ಆಗೋದು ಸರಿಯಾಗಲ್ಲ, ಹಾಗಾಗಿ ನಾನು ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೊಡ್ತಾರೆ. ಕೊನೆಗೆ ವೇದವ್ಯಾಸರಿಗೆ ಬರಬೇಕಾಯ್ತು. ಆಮೇಲೆ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ವೇದವ್ಯಾಸ ದೇವರು ಅಲ್ಲಿ ಕಾಣಿಸ್ಕೊಳ್ತಾರೆ. ಕಾಣಿಸಿಕೊಂಡು ಹೇಳ್ತಾರೆ, ಭೀಮ ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಮದುವೆ ಆಗಲಿ, ನೀವು ಹೇಳಿದ್ರೆ ಆಯ್ತು ರೀ. ನೋಡ್ರಿ, ದೇವರು ಹೇಳಿದ್ರೆ ಮುಗಿದೈತೆ, ಏನು ಪ್ರಶ್ನೆ ಇಲ್ಲ. ಧರ್ಮ ದೇವರು ಹೇಳಿದ್ರೆ ಧರ್ಮ. ಅದು ಎಲ್ಲ ಧರ್ಮಶಾಸ್ತ್ರ ತೆಗೆದು ನೋಡ್ತೀನಿ, ನಾನು ಪುಸ್ತಕ ನೋಡ್ತೀನಿ, ಅವ್ರು ಹಿಂಗೆ ಹೇಳಿದ್ದಾರೆ, ಪ್ರವಚನದಲ್ಲಿ ಹಂಗೆ ಹೇಳಿದ್ದಾರೆ, ದೇವರು ಹೇಳಿದ್ರೆ ಮುಗಿದೋಯ್ತು, ಆಯಿತು ಅಂತ ಹೇಳಿ ಮದುವೆಯನ್ನು ಹಾಕ್ತಾರೆ. ಅವರಲ್ಲಿ ಹುಟ್ಟಿದವನೇ ಘಟೋತ್ಕಚ. ಅವನೇ ಭೀಮಸೇನ ದೇವರ ಮಗನಾಗಿ ಹುಟ್ಟುತ್ತಾನೆ. ಮುಂದೆ ಅವನು ಸಹ ಯುದ್ಧದಲ್ಲಿ ಪಾಲ್ಗೊಳ್ತಾನೆ, ಮಹಾ ಪರಾಕ್ರಮಿ. ಆಮೇಲೆ ಅವನಿಗೂ ಒಂದು ವಿದ್ಯೆ ಇತ್ತು, ಏನಂದರೆ ದೊಡ್ಡವನಾಗೋದು ಚಿಕ್ಕವನಾಗೋದು, ಅಣಿಮಾ ಮಹಿಮಾ.
ಭೀಮಸೇನ ದೇವರಿಗೆ ಎಲ್ಲ ವಿದ್ಯೆಯೂ ಗೊತ್ತಿತ್ತು, ಸಕಲ ವಿದ್ಯೆಗಳನ್ನ ತಿಳಿದಿದ್ರು. ಅಷ್ಟೇ ಅಲ್ಲ, ಆ ವೇದವ್ಯಾಸರ ಮತ್ತು ಕೃಷ್ಣನ ಸೇವೆಯನ್ನ ಎಷ್ಟು ಮಾಡಿದ್ರು ಅಂತಂದ್ರೆ, ಭೀಮಸೇನ ದೇವರು ಒಬ್ಬರೇ ನೋಡ್ರಿ ಇಡೀ ಮಹಾಭಾರತದಲ್ಲಿ ಕೃಷ್ಣನ ಬಗ್ಗೆ ಸಂಶಯ ಇಲ್ಲದೆ ಇರುವ, ಸಂಶಯವನ್ನ ಪಡೆದೇ ಇರುವ ಏಕೈಕ ವ್ಯಕ್ತಿ ಅಂದ್ರೆ ಭೀಮಸೇನ ದೇವರು. ಮುಖ್ಯವಾಗಿ ಪಾಂಡವರಲ್ಲಿ ಧರ್ಮರಾಯರಿಗೂ ಒಮ್ಮೊಮ್ಮೆ ಸಂಶಯ ಬರ್ತಿತ್ತಂತೆ ಕೃಷ್ಣನ ಮೇಲೆ. ಅರ್ಜುನನಿಗಂತೂ ಗೊತ್ತಿದೆ, ಒಂದೊಂದ್ಸಾರಿ ಅರ್ಜುನ ಒಂದೊಂದ್ಸಾರಿ ಎಷ್ಟು ಅಂತಂದ್ರೆ ನಾನೇ ದೊಡ್ಡ ರಾಜ ಅಂತ ಅವನಿಗೆ ಮರ್ತೇ ಆಗಿದೆ ಕೃಷ್ಣ ದೊಡ್ಡವನು ಅನ್ನೋದು. ಹೇ ಅಚ್ಯುತ ನೋಡ್ರಿ, ಹೇ ಅಚ್ಯುತ ಸೇನೆಯೋ ಉಭಯೋರ ಮಧ್ಯೆ ರಥಂ ಸ್ಥಾಪಯ, ನನ್ನ ರಥವನ್ನ ನೀನು ಸ್ಥಾಪನೆ ಮಾಡುವಂತ ಆಜ್ಞೆಯನ್ನ ಮಾಡ್ತಾನೆ. ಕೊನೆಗೆಲ್ಲ ಭಗವದ್ಗೀತೆ ಹೇಳಿದ ಮೇಲೆ ಕೃಷ್ಣನ ಅರಿವಾಗ್ತದೆ, ವಿಶ್ವರೂಪವನ್ನು ತೋರಿಸಿದ ಮೇಲೆ ಅವನಿಗೊಂದು ಜ್ಞಾನ ಬರ್ತದೆ. ಅಲ್ಲ, ಇಂಥ ದೊಡ್ಡವನಿಗೆ ನಾನು ಒಳ್ಳೆಯ ಸೇವಕನಂತೆ ಕೆಲಸಗಾರರಂತೆ ನಡ್ಕೊಂಡ್ಬಿಟ್ಟೆ, ಭಗವಂತ ಕ್ಷಮಿಸು ಅಂತ ಹೇಳ್ತಾನೆ. ಅದಾದ್ಮೇಲೆ ಒಂದೊಂದು ಚಿಕ್ಕ ಪುಟ್ಟ ಸಂದರ್ಭದಲ್ಲಿ ಅವನಿಗೆ ಮತ್ತೆ ಸಂಶಯ ಬಂದಿದೆ, ಆದರೆ ಆ ಸಂಶಯವನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಾನೆ. ನಮಗೇನಾದರೂ ಸಂಶಯ ಬಂದರೆ ನಾವು ಸಂಶಯವನ್ನೇ ಹಿಡ್ಕೊಂಡು ಹೋಗ್ತೀವಿ, ಪರಿಹಾರ ಹುಡ್ಕೊಂಡು ಹೋಗಲ್ಲ, ಬರೀ ಡೌಟನ್ನೇ ಹುಡ್ಕೊಂಡು ಹೋಗ್ತೀವಿ ನಾವು. ಆದರೆ ಅರ್ಜುನ ಹಾಗೆ ಮಾಡಲಿಲ್ಲ, ಎಲ್ಲದಕ್ಕೂ ಪರಿಹಾರವನ್ನು ಹುಡುಕಿದ್ನಂತೆ. ಭೀಮಸೇನ ದೇವರಿಗೆ ಸಂಶಯವೇ ಬರಲಿಲ್ಲ. ಇದು ಯುದ್ಧ ಯಾಕಾಗ್ತಿದೆ ಅಂತ ಸಂಶಯ ಬಂದಿದ್ದು ಅರ್ಜುನನಿಗೆ. ಯುದ್ಧ ಬೇಡ ಅಂತ ಹೇಳಿದವನು ಧರ್ಮರಾಯ. ಏನು ಅವರೇ ಇಟ್ಕೊಳ್ಳಿ, ಏನು ಆಗತ್ತೋ ಆಗಲಿ. ಇನ್ನು ನಕುಲ ಸಹದೇವರು ಅಣ್ಣ ಹೆಂಗೆ ಹೇಳ್ತಾನೋ ಹಂಗೆ. ಭೀಮಸೇನ ದೇವರು ಏನಂದ್ರೆ ಅಣ್ಣ ಹೆಂಗೆ ಹೇಳ್ತಾನೆ ಹಂಗೆ, ಆದ್ರೆ ಅಣ್ಣ ಹೇಳಿದ್ರೆ ಧರ್ಮ ಇದೆಯೋ ಅಂತ ನೋಡ್ಬೇಕು. ಅಣ್ಣ ಅಂದ್ರೆ ಅಪ್ಪ ಹಾಕಿದ ಆಗೋದಿಲ್ಲ ಅಂತ ಹೇಳಿ ಚಲೋ ಒಳ್ಳೆಯ ಹಗ್ಗ ತಗೊಂಡು ಯಾರು ನೇಣು ಹಾಕೊಳ್ಳೋದಿಲ್ಲ. ನಾವು ಹೇಳಿರೋದ್ರಲ್ಲಿ ಧರ್ಮ ಇದೆಯಾ ಅಂತ. ಹಾಗಾಗಿ ಧರ್ಮಕ್ಕೋಸ್ಕರ ಯುದ್ಧ ಆಗಿದ್ದು ನೆನ್ಪಿಟ್ಕೊಡ್ರಿ. ಬಹಳ ಜನ ಕೇಳ್ತಾರೆ, ಪಾಪದವರು ಸೈನಿಕರು ದುರ್ಯೋಧನ ತಪ್ಪು ಮಾಡಿದ್ರೆ ಅವರೊಬ್ರು ಸತ್ರೆ ಪರವಾಗಿಲ್ಲ, ಉಳಿದವರೆಲ್ಲ ಯಾಕೆ ಸತ್ರು ಅಂತಂದ್ರೆ ಅವರೆಲ್ಲ ದುರ್ಯೋಧನ ಜೊತೆ ಇದ್ರಲ್ಲ, ಅದ್ರ ಹಣೆ ಬಾರ. ಈ ಕಸ ಗುಡಿಸುವಾಗ ಎಲ್ಲನೂ ಹೋಗ್ಬೇಕು ನೋಡ್ರಿ. ಹಂಗೆ ಕೆಟ್ಟವ್ರ ಜೊತೆ ಸೇರಿದ್ರೆ ನಾವು ಹೋಗ್ತೀವಿ, ಅದೊಂದು ಎಚ್ಚರಿಕೆ ಇರ್ಬೇಕು. ಹಾಗಿದ್ರೆ ಒಳ್ಳೆಯವ್ರ ಜೊತೆ ಇದ್ದವ್ರು ಸತ್ತಿಲ್ವಾ ಅಂತಂದ್ರೆ, ಪ್ರಾಣ ಬಿಟ್ಟಿಲ್ವಾ ಅಂತಂದ್ರೆ ಪ್ರಾಣ ಬಿಟ್ಟಿದ್ದಾರೆ. ಒಳ್ಳೆಯದಾಗಿ ಬಿಟ್ಟಿದ್ದಕ್ಕೆ ಅವರಿಗೆಲ್ಲ ಸ್ವರ್ಗ ಸಿಕ್ಕಿದೆ. ಹಾಗಾಗಿ ಒಳ್ಳೆಯದಕ್ಕೋಸ್ಕರ ನೀವು ಧರ್ಮಕ್ಕೋಸ್ಕರ ಯುದ್ಧ ಮಾಡಿದರೆ ಅದು ನೀವು ಪ್ರಾಣ ಬಿಟ್ಟರು ಪ್ರಾಣ ಇದ್ರೂ ನಿಮ್ಗೆ ಒಳ್ಳೇದಾಗ್ತದೆ. ಕೆಟ್ಟದಕ್ಕೋಸ್ಕರ ನೀವು ಯುದ್ಧ ಮಾಡಿದರೆ ನೀವು ಇದ್ರೂ ಸರಿಯಾಗಿರಲ್ಲ. ದುರ್ಯೋಧನನ ಕಡೆಯೂ ಬಹಳ ಜನ ಉಳ್ಕೊಂಡ್ರು. ಇನ್ನು ಭೀಷ್ಮಾಚಾರ್ಯ ಅಂಥವರೆಲ್ಲ ಪಾಪ ದುರ್ಯೋಧನನ ಕಡೆ ಇದ್ರಲ್ವಾ, ಅವರಿಗೆಲ್ಲ ಏನು ಗತಿ ಆಯಿತು ಅಂದರೆ ಅವರು ಮತ್ತೆ ಮೂಲರೂಪವನ್ನು ಪಡೆದು ಮತ್ತೆ ಸಾಧನೆ ಮಾಡಿ ಮತ್ತೆ ಮೋಕ್ಷವನ್ನು ಪಡೆದ್ರಂತೆ. ಯಾಕೆಂದ್ರೆ ಡೈರೆಕ್ಟಾಗಿ ಮೋಕ್ಷ ಪಡಿಬಹುದಾಗಿತ್ತು. ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳಿ ಮೋಕ್ಷವನ್ನು ಪಡಿಬಹುದಾಗಿತ್ತು. ಆದರೆ ಯಾಕೆ ಪಡಿಲಿಲ್ಲ ಅಂದರೆ ದುರ್ಯೋಧನನ ಅನ್ನ ತಿಂದಿದ್ದಕ್ಕೆ. ಕೆಟ್ಟವರ ಮನೆಯ ಅನ್ನ ನಮ್ಮ ಜೀವನವನ್ನೇ ಹಾಳು ಮಾಡ್ತದೆ. ಎಷ್ಟು ಹಾಳು ಮಾಡ್ತದೆ ಅಂದರೆ ದ್ರೌಪದಿಯ ಸೀರೆ ಸೆಳೆಯುವಾಗ ದ್ರೌಪದಿ ಕೇಳ್ಕೊಳ್ತಾಳೆ, ಮಹಾಧರ್ಮಿಷ್ಠರೇ ಭೀಷ್ಮಾಚಾರ್ಯರೇ ನೀವಾದರೂ ನನ್ನನ್ನು ಕಾಪಾಡಿ. ಭೀಷ್ಮಾಚಾರ್ಯರು ಕೆಳಗಡೆ ಮುಖ ಹಾಕಿ ಧರ್ಮ ಅಂದ್ರೆ ಏನು ಅಂತ ಅನ್ನೋದೇ ಮರೆತು ಹೋಗಿದೆ ಅಮ್ಮ ಅಂದ್ಬಿಡ್ತಾರೆ. ಅಂದ್ರೆ ಆ ದುರ್ಯೋಧನನ ಅನ್ನದ ಪ್ರಚೋದನೆ ಎಷ್ಟಿತ್ತು ಅಂತ. ಯಾಕಂದ್ರೆ ಅನ್ನ ಹಾಕಿದವನು ದುರ್ಯೋಧನ, ಧರ್ಮವನ್ನ ಹೇಳಿದವನು ಶ್ರೀಕೃಷ್ಣ. ಒಂದು ಏನಂದ್ರೆ ಇವರೆಲ್ಲ ಯಾಕೆ ಸುಮ್ಮನೆ ಕೂತರು ಅಂತಂದ್ರೆ ಕೃಷ್ಣನಿಂದ ಒಂದು ವಿಶೇಷವಾದ ಕಾರ್ಯ ಆಗಬೇಕಾಗಿದೆ. ಕೃಷ್ಣ ಎಲ್ಲಿದ್ದ ಗೊತ್ತಾ? ದ್ರೌಪದಿಯ ಸೀರೆಯನ್ನ ಸೆಳೆಯುವಾಗ ಕೃಷ್ಣ ಇದ್ದದ್ದು ದ್ವಾರಕೆಯಲ್ಲಿ. ಎಲ್ಲೋ ಇರೋ ಕೃಷ್ಣ, ಇಲ್ಲಿರೋರು ಯಾರೂ ಸಹಾಯ ಮಾಡಲಿಲ್ಲ. ಆಗ ದ್ರೌಪದಿ ಏನ್ ಮಾಡಿದ್ದು, ಆ ಕೃಷ್ಣ ದ್ವಾರಕಾವಾಸಿನ್ ಅಂತ ಹೇಳಿ ಆ ಕೃಷ್ಣನನ್ನ ಕರೀತಾನೆ. ಕೃಷ್ಣ ಬರ್ತಾನೆ. ಕೆಲವರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಸೀರೆಯನ್ನ ನಿರಂತರವಾಗಿ ಸೆಳೆದ ಮತ್ತೊಂದು ಸೀರೆ ಬರ್ತಾ ಇತ್ತು ಅಂತ. ನಿರಂತರವಾಗಿ ಆ ಸೀರೆಯನ್ನ ಎಳೆದಿದ್ದಲ್ಲ ಅಲ್ಲಿ ಹೇಗಾಯ್ತು ಅಂದ್ರೆ ಒಂದು ವಸ್ತ್ರವನ್ನು ಎಳೆತಿದ್ದಂತೆ, ಅದು ಏಕವಸ್ತ್ರ ಅವಳು ಹಾಕೊಂಡಿದ್ದವಳು. ಅದನ್ನು ಎಳೆದ ತಕ್ಷಣ ಎಳೆದು ಬಿಸಾಡ್ತಿದ್ದ, ನೋಡಿದ್ರೆ ಇನ್ನೊಂದು ವಸ್ತ್ರ, ಅದನ್ನು ಎಳೆತಿದ್ದ ಇನ್ನೊಂದು ವಸ್ತ್ರ. ಈ ತರ ಒಂದು ವಸ್ತ್ರದ ರಾಶಿ
ರಾಶಿಯೇ ಬೆಟ್ಟದಷ್ಟು ಅಲ್ಲಿ ವಸ್ತ್ರ ಬಂತಂತೆ. ಹೀಗೆ ಆ ದ್ರೌಪದಿಯ ರಕ್ಷಣೆಯನ್ನು ಮಾಡಿದ. ದ್ರೌಪದಿಯನ್ನು ರಕ್ಷಣೆ ಮಾಡಿದ್ದು ಒಟ್ಟು ಇಡೀ ಮಹಾಭಾರತದಲ್ಲಿ ಒಂದು ಕೃಷ್ಣ ಪರಮಾತ್ಮ, ಇನ್ನೊಂದು ಭೀಮಸೇನ. ಭೀಮಸೇನ ಹೇಗೆ ರಕ್ಷಣೆ ಮಾಡಿದ ಅಂತ ನಾವು ನಾಳೆ ಪ್ರವಚನದಲ್ಲಿ ನೋಡೋಣ. ಅಜ್ಞಾತವಾಸದಲ್ಲಿರುವಾಗ ಭೀಮಸೇನ ದ್ರೌಪದಿಯನ್ನ ರಕ್ಷಣೆ ಮಾಡ್ತಾನೆ. ಯಾಕೆ ಮತ್ತು ಹೇಗೆ ಅಂತ ನಾಳೆ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.